ಟಿ ವಿ ಗೀತ ಧಾರಾವಾಹಿ ಹಾಕಿ ಮತ್ತೆ ಧಾರಾವಾಹಿ ಅಂಕು ನೆನಪಾಯ್ತು. ನಮ್ಮನೆಗೆ ನಿನ್ನೆ ಗೌಲ್ ಮುಟ್ಟದು, ನಿನ್ನೆ ವಾರ ಸೋಮವಾರವಾ ನಿನ್ನೆ ಗೌಲ್ ಮುಟ್ಟದು. ಯಾರು ತೀರಿ ಹೋದ್ನೆ ಅಂತ ದೇವ್ರ ಕೆಲಸ ಅಂತಲ್ಲ, ಮೊನ್ನೆ ಬಿಗ್ ಬಾಸ್ ಮುಗೀತಲ್ಲ, ಖುಷಿ ನಮ್ಮನೆಗೆ, ಒಂದು ನಮ್ಮನೆ ಸಂತೋಷ. ಆಹಾ 12 ಗಂಟೆ ರಾತ್ರಿವರೆಗೂ ನಿದ್ರೆ ಬಿಟ್ಟಿರಿ ನಮ್ಮನೆಗೆ. ಅದೇ ಎಲ್ಲರೂ ದೇವ್ರ ಹರಕೆ ಆಟ ಇರಲಿ, ಯಾರು ನಿದ್ರೆ ಬಿಡುತ್ತಮ್ಮಂಗ ಹಾಕೋದು. ಅದೇ ಬಿಗ್ ಬಾಸ್ ಇರಲಿ 3 ಗಂಟೆ ರಾತ್ರಿವರೆಗೂ ಕಾಣ್ತು, ಕಣ್ಣು ಹಿಡ್ಬಿಟ್ಟು ಹೋಗಿ ಮಕ್ಕಳನ್ನ 3 ಗಂಟೆ ರಾತ್ರಿವರೆಗೂ. ರಾಮ, ಕೆಲವರೆಲ್ಲ ಅದನ್ನು ಕಾಂಬುದಂದರೆ ಅವ್ರಿಗೆ ಗೆದ್ರು. ಇವತ್ತು ಯಾರು ಗೆಲ್ತ ಕಾಂಬ, ಡ್ರೋನ್ ಪ್ರತಾಪ್ ಗೆಲ್ತನಾ, ಇವ ಗೆಲ್ತನಾ, ಇವ್ರ ಗಂಡಲ್ಲಿ ದುಡ್ಡು ಇಲ್ಲದೆ ಸೋತು ಮನ್ಕೊಂಡಿದ್ದು, ಅದು ಬ್ಯಾಂಡ್ ಮಾಡಿ ಬಿಸಿ ಇಲ್ಲ. ಡ್ರೋನ್ ಪ್ರತಾಪ್ ಗೆದ್ರಿ, ಇವ್ರ ಮನೆಗೆ 8 ಬತ್ತತ್ತು ಕೊಪ್ಪರ್ಗಿ. ಮತ್ತು ಯಾರು ಅವ ಗೆದ್ದ ಇವ ಗೆದ್ದ, ಇಷ್ಟು ವರ್ಷ ಆಯ್ತಲ್ಲ, ಒಂದು 10-12 ಸೀಸನ್ ಆಯ್ತಲ್ಲ, ಅಷ್ಟು 50 ಲಕ್ಷ ಗೆದ್ದಾರು. ಒಂದು 8 ಆಣಿ ಕರೆಂಟ್ ಬಿಲ್ಲಿಗೆ ಕೊಟ್ಟರೆ ಯಾರು ಕೊಟ್ಟಿರ, ಅವ್ರವ್ರಿಗೆ ಎತ್ಕ ಗೋಣಿ ಚೀಲ ಕಟ್ಕ ಮನೆಗೆ ಹೋಗ್ತಾರೆ. ನಮ್ಮ ಮನೆಗೆ ಕಾಮ್ದು ಬೇಡ, ಅದೆಲ್ಲ ನಾನು ಹೇಳೋದು ಬಿಟ್ಟಿದ್ದೆ. ಧಾರಾವಾಹಿ ಮತ್ತು ಆ ಸುದ್ದಿ ಎಲ್ಲ ಹೇಳೋದೇ ಬಿಟ್ಟಿದ್ದೆ ನಾನು. ಯಾಕಂದ್ರೆ ಧಾರಾವಾಹಿ ಸುದ್ದಿ ಹೇಳೋ ಕಾಮಿಡಿಗಷ್ಟೇ ಬಳಸ್ಲಿಕ್ಕೆ ಬಿಟ್ಟರೆ ಅದು ಎಲ್ಲರಿಗೂ ಒಂದು ಉದ್ಯೋಗ. ಮತ್ತು ಧಾರಾವಾಹಿ ಸುದ್ದಿ ನಾನು ಯಾಕೆ ಹೆಚ್ಚು ಹೇಳೋದಿಲ್ಲ ಕೇಳಿದರೆ, ಅದರಲ್ಲಿ ಮತ್ತು ಧಾರಾವಾಹಿ ಸುದ್ದಿ ಅದ್ರ ಬಗ್ಗೆ ಎಲ್ಲ ಕಡೆ ಮಾತಾಡುವ, ಅದಕ್ಕೆಲ್ಲ ನಮ್ಮೂರೆಲ್ಲ ಈ ಶಾಲೆ ಹಾಕೊಂಡಿದ್ದ ಮೇಲೆ ಎಲ್ಲೂ ಹೆದರಿಕೆ ಇಲ್ಲ. ಈ ಬಣ್ಣವೇ ಹಾಗಿದ್ದು ಸುಮಂಗಲೆಯ ಬಣ್ಣ ಇದು. ಅದಕ್ಕಾಗಿ ನಮಗೆ ಭಾಳ ಸಂತೋಷ. ಬಂದ ಅತಿಥಿ ಗಣ್ಯರನ್ನು ಸಮಿತಿಯ ಪರವಾಗಿ ಗುರುತಿಸಿಕೊಂಡು ಅವರನ್ನು ಆದರದಿಂದ ನಾವು ಬರಮಾಡಿಕೊಂಡಿದ್ದೇವೆ ಅಂತ ಹೇಳ್ತಾ ನನ್ನ ಮಾತಿಗೆ ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಈ ಲೈಟ್ ಬೇಡ ಅಂತ ಹೇಳೋದು ಯಾಕೆಂದರೆ, ಒಂದು ಹೆಣ್ಣು ಮಕ್ಕಳು ಮನಸ್ಸಲ್ಲಿರುವಂಥ ಅಭಿವ್ಯಕ್ತಿಯನ್ನು ಹೊರಗೆ ಹಾಕೋದು ಭಾಳ ಕಡಿಮೆ. ಯಾಕಂದರೆ ಭಾವಜೀವಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಭಾವಜೀವಿಗಳು, ಹೆಚ್ಚು ತನ್ನ ಮನಸ್ಸಲ್ಲಿ ಇದ್ದದ್ದನ್ನು ಅವ್ರು ಹೇಳುವುದಿಲ್ಲ, ನಿಧಾನ ಹೇಳುವಂಥದ್ದು. ಮತ್ತು ಅವರಿಗೆ ಸಿಟ್ಟು ಬಂದದ್ದನ್ನು ಕೂಡ ತೋರ್ಪಡಿಸ್ಕೊಳ್ಳೋದಿಲ್ಲ. ಗಂಡಸರಿಗಾದ್ರೆ ಪಟ್ಟ ಸಿಟ್ಟು ಬಂದರೆ ಯಾರಿಗಾರು ಏನಾರು ಹೇಳಿ ಅವತ್ತು ಇದು ಮಾಡಿ ಹಲ್ಲು ಕಚ್ಚಿ ಏನಾದ್ರು ಮಾಡಿ ಮುಗಿಸಿಬಿಡ್ತಾರೆ. ಆದರೆ ಹೆಂಗಸರ ಹಾಗಲ್ಲ, ಸಿಟ್ಟು ಬಂದರೆ ಬೇಗ ಅದನ್ನು ಮನಸ್ಸಿಂದ ಹೊರಗೆ ಹಾಕುವವರಲ್ಲ. ಆ ತಾಳ್ಮೆ ಅನ್ನೋದು, ಅದಕ್ಕೆ ಹೆಣ್ಣಿಗೆ ಕ್ಷಮೆಯ ಧರಿತ್ರಿ ಎಂಬುದು ಬಿಟ್ಟರೆ ಗಂಟಿಗೆ ಹೇಳೋದಿಲ್ಲ. ಆ ತಾಳ್ಮೆ ಇರುತ್ತೆ. ಆದರೆ ಹೆಣ್ಣು ಮಕ್ಕಳಿಗೆ ಸಿಟ್ಟು ಬರುವುದಿಲ್ಲ ಅಂತಿಲ್ಲ, ಬರುತ್ತೆ. 1-2 ಸಂದರ್ಭದಲ್ಲಿ ಭಾಳ ಸಿಟ್ಟು ಬರುತ್ತೆ ಅವರಿಗೆ. ಆ ಟೈಮಲ್ಲಿ ನಾವು ಸ್ವಲ್ಪ ಗಂಡಸರು ಜಾಗೃತಿ ಮಾಡ್ಕೊಂಡ್ರೆ ಸರಿ. ಒಂದು ಯಾವುದಕ್ಕೆ ಅಂದರೆ, ಬೆಳಗತ್ತೆ ನೆಲ ವರ್ಷದಲ್ಲಿ ಗಂಡಸರು ನೆಲ ಮೆಟ್ಟುಕಾಗ, ಮೆಟ್ರಿ ಸತ್ರಿ ಅಂದರೆ ಲೆಕ್ಕ. ಕೆಲವ್ರ ಮನೆಗೆ ಇನ್ನೂ ಕೋರ್ಟ್ ಕೇಸ್ ಅದು ಹಿರಿಲ್ಲ. ಎಂತ ಕೇಂದ್ರ ಗಂಡ ನೆಲ ಮೆಟ್ಟ ವೈಪರ್ರಂಗೆ ಬಿಡೋದಿತ್ತು, ಆ ಗೋಣಿಂಗೆ ಕೊಟ್ಟದ್ದಿತ್ತು, ಗಂಡ ಹೆಂಡತಿ ಜಗಳದ್ದಿತ್ತು. ಇದು ಅನುಭವ ಬೇಕಾರೆ, ಹೌದು ಸುಳ್ಳು ಕಾಣಿ. ಮತ್ತೆ ಗಂಡ ನೆಲ ವರ್ಷದಲ್ಲಿ ಗಂಡ ಅಲ್ಲಿ ಬೆರ್ಸೋಕೆ 5 ವರ್ಷ, ಗಂಡನ್ನ ಬೈಯೋಕೆ 5 ವರ್ಷ, ಗಾಡಿ ಮೇಲೆ ಹಲ್ಲಿಗಳು, ಆ ಹಲ್ಲಿ ಇಡೀ ದಿನ ಮನೆ ಗಾಡಿ ಮೇಲೆ ಹಾರುವುದಪ್ಪ. ಹಲ್ಲಿಯಲ್ಲಿ ಪ್ಯಾಟಿಗೆ ಹೊತ್ತ ಮೀನ್ ತಪ್ಪಗೆ ಗಂಡ ಹೋಗಂದು ಹೇಳೋಕತ್ತಲ್ಲ. ಮತ್ತು ಇನ್ನೊಂದು ಏನು ಕೇಂದ್ರೆ, ಹೆಂಗಸರಿಗೆ ಇನ್ನೊಂದು ಸಿಟ್ಟು ಬರುವ ಸಂದರ್ಭ, ಇದು ಸ್ವಲ್ಪ ಡೇಂಜರ್ ನೀವು ಕಾಣ್ತೇವೆ. ಯಾಕಂದರೆ ಹೆಣ್ಣು ಮಕ್ಕಳು ಅಲಂಕಾರ ಪ್ರಿಯರಂದಲ್ಲಿ ಹೇಳೋದಿರುತ್ತೆ. ಹೆಣ್ಣು ಮಕ್ಕಳು ಅಲಂಕಾರ ಪ್ರಿಯರಾಗಿರಬೇಕು. ಯಾಕಂದರೆ ಯಾವ ಮನೆಯಲ್ಲಿ ಹೆಣ್ಣು ಅಲಂಕಾರ ಪ್ರಿಯರಾಗಿರ್ತಾಳೋ ಆ ಮನೆಗೆ ನೀವು ಬೇರೆ ಲಕ್ಷ್ಮೀ ಪೂಜೆ ಮಾಡೋದು ಬೇಡ, ಅಲ್ಲೇ ಲಕ್ಷ್ಮಿ ನೆಲೆಯಾಗಿರ್ತಾಳೆ ಇವಳೆ. ಅದಕ್ಕಾಗಿ ಹೆಣ್ಣು ಮನೇಲಿ ಯಾವತ್ತೂ ಅಲಂಕಾರವಾಗಿರ್ಬೇಕು, ಇರಲಿ. ಆದರೆ ಅಲಂಕಾರ ಅಂದರೆ ಮೊದಲೆಲ್ಲ ಹೆಂಗೆ ಗೊತ್ತೇವ್ರೆ, ಈ ಅಲಂಕಾರ ಮಾಡೋದಂದರೆ ಚಂದ ಬೈತಲೆ ತೆಗೆದು ಬಾಚಿ, ಈ ಕಾಳಿದಾಸ ಹೇಳ್ದಂಗೆ 7 ಮುಂಗುರುಳನ್ನು ಎದುರು ಬಿಟ್ಟು, ಮುಂಗುರುಳು ದುಂಬಿಗಳಂತೆ ಅನ್ನಲ್ಲಿ ಹೇಳ್ತಾರಲ್ಲ. ಎಲ್ಲ ಕವಿವಾಣಿ ನಾನು ನಂಬುವುದಿಲ್ಲ. ಕೆಲವರು ಕವಿವಾಣಿಯಲ್ಲಿ ನವಿಲು ಸುದ್ದಿ ಹೇಳೋದಿರುತ್ತೆ, ನೀಲ ಗಗನದೊಳು ನವಿಲು ಕುಣಿಯುತ್ತಿದೆ ಅಂದೇಳಿ, ಅದನ್ನು ಹಾಡು ಮಾತ್ರ ಚಂದ. ಆಮೇಲೆ ನವಿಲು ನಮ್ಮ ರಾಷ್ಟ್ರ ಪಕ್ಷಿ, ಅಷ್ಟು ಗೌರವ ಕೊಡ್ತೇನೆ ನಾನು. ಆದರೆ ಎಲ್ಲ ಕಾವ್ಯದೊಳಗೂ ನವಿಲು ಬಗ್ಗೆ ಎಷ್ಟು ಹಾಡು ಬರ್ದಿರೋ ಅದಕ್ಕೆ ನಾನು ಬದ್ಧ ವಿರುದ್ಧ. ಯಾಕೆ ಏನಕ್ಕೆ ನೀವು ಕೇಳಬೇಡಿ, ನನ್ನನ್ನು ವಿರೋಧಿಸಬೇಡಿ. ನವಿಲು ಬಗ್ಗೆ ನನಗೆ ಯಾಕೆ ವಿರೋಧ ಕೇಳ್ರಿ? ಎಲ್ಲರೂ ನೀವು ಹೇಳ್ಬೋದು ಹಾಗೆ ಹೇಳ್ತೀರಿ ಹಿಂಗೆ ಹೇಳ್ತೀರಿ ಅಂತೇಳಿ. ನಾನೊಬ್ಬ ರೈತ, ಕಳೆದ ವರ್ಷ ಎಂಥದ್ದು 35 kg ಎಲ್ಸಂಡಿ ಹಾಕಿದ್ದು, ಒಂದು ಕೋಡ್ ನಾ ಮನೆ ತರಲ್ಲ. ಇನ್ನು ನಾನು ಇನ್ನೆಂತ ನವಿಲು ಬಗ್ಗೆ ಹಾಡ್ರೆ ನಾಕೊಂಡಿತ್ತು. ನಂಗೆ ಎಷ್ಟೋ ಸರಿ ಹೇಳ್ರಿ, ಸರ್ ನವಿಲೆ ಹಾಡಿ ಡ್ಯಾನ್ಸ್ ಮಾಡೋ. ಇಲ್ಲ, ಬೇಕಾದ್ರೆ ಕಾಕಿ ಬಗ್ಗೆ ಹಾಡಿ, ಮಂಡ ಕಾಕಿ ಯಾರು ಹಾಡಿ, ಯಾವ್ದಾರು ಹಾಡಿ. ಮತ್ತೆ ಇನ್ನು ನಮಗೆ ಬದಲಾವಣೆ ಮಾಡೋಕ್ಕಾದ್ರೆ ಸದ್ಯ ಕಾಕಿಯನ್ನೇ ನಾವು ರಾಷ್ಟ್ರ ಪಕ್ಷಿ ಮಾಡೋದು ಒಳ್ಳೇದಾಯ್ತು ಹೊರತು. ಅದರಿಂದ ಏನು ಯಾರಿಗೂ ಉಪದ್ರ ಇಲ್ಲ. ಈಗ ನಾಳೆಗೆ ಯಾರು ಸತ್ರೆ ಅದು ಪಿಂಡ ಬೇಕು, ನವಿಲ್ ಬತ್ತತ್ತ ಕಾಕಿ ಇಲ್ಲ. ಕವಿವಾಣಿಯನ್ನು ನಾವು ಕೆಲವರು ಹೇಳಿದ್ರು, ಕೋಗಿಲೆ ಹಾಡಿದೆ ಕೇಳಿದೆಯ. ಕೋಗಿಲೆ ಹಾಡುವುದು, ಅದು ಕೋಗಿಲೆ ಕೂಗುದು, ಕಾಕಿ ಕೂಗ್ದಂಗೆ ಅದು ಕೂಗುದು. ಎಲ್ಲ ಕವಿವಾಣಿಯನ್ನ ನಾವು ಇದು ಮಾಡ್ತಾ ಹೋಗುದಲ್ಲ. ಆದರೆ ಕವಿವಾಣಿಯನ್ನು ನಾನು ಇದು ಮಾಡೋದಿಲ್ಲ. ಕವಿಗಳಿಗೆ ಅವರದ್ದೇ ಆದಂಥ ಗೌರವ ಇದೆ. ಕೇವಲ ನಾವು ಒಂದು ಸಮಯ ಇದಕ್ಕಾಗಿ ಬಳಸ್ಕೊಳ್ಳುವಂಥದ್ದು. ಇನ್ನೊಂದು ಸಂದರ್ಭದಲ್ಲಿ ಮಹಿಳೆಯರಿಗೆ ಸಿಟ್ಟು ಬರೋದು ಯಾವಾಗ ಕೇಳಿದರೆ, ಅದೇ ಬೈತಲೆ ತೆಗೆದು. ಆ ಕಾಲದಲ್ಲೆಲ್ಲ ಆ ಚಂದ ಇದ್ದಿತ್ತು, ಈಗ ಆ ಚಂದ ಇಲ್ಲೇ ಅವರೇ. ಮಂಡೆ ಬೈತಲೆ ತೆಗೆದು ಬಾಚಿ ಮುಂಗುರುಳೆಲ್ಲ ಬಿಟ್ಟು ಇದು ಮಾಡೋದು, ಚಂದ ಮನೇಲಿ ಲಕ್ಷಣ ಮಾಡ್ಕೊಂಡಿರ್ತಾರೆ. ಈಗ ಹಾಗೇನಿಲ್ಲ. ಒಂದು ಗಣ ಡ್ರೆಸ್ ಹಾಕೊಂಡ್ರೆ ಸಕ್ಕರೆ ಗೋಣಿ ಕಾಣಗಿದ್ದದ್ದು ಎಲ್ಲರೂ ಹಾಕ್ತಿದ್ರೆ. ಇಲ್ಲೆಲ್ಲ ಚಂದ ಆಗಲ್ಲ. ನಾನು ಬಪ್ಪತ್ತಿನೇ ಕಂಡಿದ್ದೆ, ಲೈಟ್ ಇದ್ದಿತ್ತು, ಹೆಣ್ಣು ಮಕ್ಕಳೆಲ್ಲ ಚಂದ ಡ್ರೆಸ್
ಹಾಯ್ಕೊಂಡು ಬಂದಿರ್ತಾರೆ. ಕೆಲವು ಬದಿ ಹಿಂಗೆ ಕಾಣಕ್ಕೆ ಶಾಮಿಯಾನದ ವಸ್ತ್ರ ಕಂಡಾಗಿರತ್ತೆ ಮೈ ಮೇಲೆಲ್ಲ, ಅಂಥ ವಸ್ತ್ರ ಹಾಯ್ಕೊಂಡು ಬಂದಿರ್ತಾರೆ. ಹಾಯ್ಕೊಂಡು ಈ ಅಡಿಕೆ ಚೀಲದ ಬಾಯಿ ಕಟ್ಟುವುದಿಲ್ಲ, ಒತ್ತಿ ಹಿಂಗೆ ಎಳ್ತು ಒಂದು ಜುಟ್ಟು ಹಾಯ್ಕೊಂಡು ಏಡು ಕೂದಲು ಕೆಮಿ ಗಂಡಿ ಮೇಲೆ ಬೆಚ್ಚೋದು, ಅದನ್ನ ಕೆಮಿ ಸಿಕ್ಸೋದು. ಆ್ಯಕ್ಚುಲಿ ಮಂಡಿ ಕೂದಲು. ಕಂಡಕ್ಟರ್ ಇಲ್ಲಿಂದ ಸಿದ್ದಾಪುರ ಬಸ್ ಹತ್ತಿ ಉಡುಪಿಗೆ ಹಾಪಲ್ ಅವ್ರಿಗೆ ಎಲ್ಲಿ ಕೇಂದ್ರ ಸೈ ಕಂಡಕ್ಟರ್ ಹತ್ರ 10 ರೂಪಾಯಿ ಕೊಡುವುದು. ಆ್ಯಕ್ಚುಲಿ ತ್ಯಾಗದ ಶಂಕರನಾರಾಯಣ ಹೊಳಿದು ಹುಡ್ಕದು, ಮಾತಾಡುವುದಿಲ್ಲ ಮಕ್ಕಳು. ಆ್ಯಕ್ಚುಲಿ ಮತ್ತೆ ಫೋನ್ ಆ್ಯಕ್ಚುಲಿ ಅಂಕಲ್ ಏನು ಆಂಟಿ ಜೀವ ಬಿಟ್ರ. ಆ್ಯಕ್ಚುಲಿ ಆ ಕೂದಲು ಹೆಸರೇ ಆ್ಯಕ್ಚುಲಿ ಅಂತ ಆಗೋಯ್ತು. ಇದು ಈಗಿನ ಯುಗ. ಆಗಿನ ಯುಗ ಹಂಗಲ್ಲ, ಚಂದ. ಆಗೆಲ್ಲ ಮೊಗಿನ ಮನ್ಸೋದು ಹಾಗೆ ತೊಟ್ಲಿ ತಗೊಂಡು ಚಂದ ಮಾಡಿ ತೊಟ್ಲಿಗೆ ಜೋಲಿಗೆ ಹಾಕಿ ಲಾಯ್ಕ್ ಮಾಡಿ ಜೋ ಬಾಬು. ಮತ್ತು ಒಂದು ನಾನು ಇದುವರೆಗೂ 1000 ಮನೆಗೆ ಮೊಗಿನ ತೂಗೋದು ಹಾಡು ಕೇಳಿದ್ದಿ. ಆ ಬಾಬು ಅಂದ್ಬಿಟ್ರೆ ಮತ್ತೆ ಬೇರೆ ಕೇಳಲ್ಲ ನಾನು. ಅದು ಯಾವ ಸಿದ್ದಾಪುರ ಬಾಬು ಶಂಕರನಾರಾಯಣ ಬಾಬು ನಮ್ಗೆ ಗೊತ್ತಿಲ್ಲ. ಮೊಗಿನ ತೊಟ್ಲಿ ಆಗೋದು ಅಬ್ಬಿತ್ತು ಜೋ ಬಾಬು ಬಾಬು ಜೋ ಜೋ ಬಾಬು ಅಂದ್ಬಿಟ್ಟು ಯಾವ ಬಾಬು ಅಂತ ಗೊತ್ತಿಲ್ಲ. ಅದ್ರಿಗೆ ಮತ್ತೊಂದು ಸಾಹಿತ್ಯ ಸೃಷ್ಟಿ ಆಗ್ತಿರೋದು. ಎಲ್ಲರೂ ಮಾಯಿನ ಕೌಡ್ರೆ 5 ವರ್ಷ ಜೋ ಬಾಬು ನಮ್ಮ ನಿಮ್ಮ ಒಂದು ಬಾಬು ಬಾಬು. ಹಾಂ, ಕೆಲವರಿಗೆ ಗೊತ್ತಿತ್ತದ. ಮತ್ತೆ ಬೈಯೋಕಾತಿಲ್ಲ, ಡೈರೆಕ್ಟ್ ಮನಸ್ಸಿನ ಹೊರಗೆ ಹಾಕೋಕಾತಿಲ್ಲ. ಹೀಗೆ ಆ ಅಲಂಕಾರ ಪ್ರಿಯ ಹೆಣ್ಣು ಮಕ್ಕಳು ಹೆಂಗಂದ್ರೆ ಎಲ್ಲರೂ ಹೋಗುವಾಗ ಮತ್ತೆ ಗಂಡಸರಿಗಿಂತ ಹೆಂಗಸರಿಗೆ ಬಹಳಷ್ಟು ಒಂದು ಆ ಶಿಸ್ತು ಸಂಯಮ. ಒಂದ್ಸರಿ ಒಂದು ಬೈಕಿಂಗ್ಗೆ ನನ್ನ ಬರ್ತಿದ್ದರು. ಆ ಸೀರೆ, ಆ ಬೈಕಿಗೆ ಸೀರೆಗೆ ಅವರಿರಲಿಲ್ಲ. ಅವರು ಸೀರೆ ನೆರುಗಿಯನ್ನು ಹಾರುತ್ತೆ ಮತ್ತೆ ಸೆರಗು ಹಿಂಗೆ ಹಾರ್ತೈತೆ. ನಾವು ಅಂದ್ರೆ ಜಾಗೃತಿ ನಿಲ್ಲಿಸಿ ಹೇಳೋದು. ಯಾರು ಬೈಕ್ ಇದಾದಿದ್ರೆ ಹೇಳೋದಿಲ್ಲ, ಡೋರ್ ಓಪನ್ ಆಗಿದೆ, ಕಾರ್ ಡೋರ್ ಓಪನ್ ಆಯ್ತು ಅಂತ ಹೇಳೋದಿಲ್ಲ. ಹಾಗೆ ನಾವು ಹಿಂಸಿನ ಮೇಡಮ್ ಏನು ತಗೊಂಡು ಸೀರೆ ಅಂದು. ಹೌದು, ಕಳೆದ ವರ್ಷ ಉದ್ಯಾವರ ಜಯಲಕ್ಷ್ಮಿ ತಗೊಂಡು 28,000 ರೂಪಾಯಿ ಸಾಯತ್ತೆ ಸೈಕಲ್ ಸಿಕ್ಕಿ ನಮಗೆ. ಸೈಕಲ್ ಯಾವ್ದು ಬೈಕಿಗೆ ಸೀರೆ ಸಿಕ್ಕತ್ತಮ್ಮ ಮಂಡಿ ಬಿಸಿ ಇಲ್ಲ. ಸೀರೆ ಎಟ್ಟರದಂತ ಹೇಳಿ ಬಾ ಇದೆ ಅಂತಾರಣ್ಣ ಕೊಡ್ಲಿ ಜಾರಿ ಕಂಡಾಗ ಅದು ಹೆಗ್ರಿ ಎಂತ ಗೊತ್ತಾ, ಈ ಹಾಡಿಗರಿನ ಕಾರ್ಯಕ್ರಮ ಈ ನುಚ್ಚಿ ಗಿಸಿ ಎಲ್ಲ ಮಂಡಿ ಹರಬಿಸಿ ಮಂಡಿನ ಎಷ್ಟು ಮಂದಿ ಗಂಟು ಕಮ್ಮಿಲ್ಲ ಕಾರಿಗೆ ಹೋಗಿ ಎರಡೂ ಕೈ ನಿಂತ್ಕೊಂಡು. ಯಾಕೆಂದ್ರೆ ಒಂದ್ಸರಿ ಒಂದು ಹೆಂಗ್ಸಿ ಹೇಳಿತ್ತು, ಅವ ಮಂಡಿ ಮೀಗ್ಲೇಕಂತ ಮಕ್ಕಳು, ಅವನ ಮಂಡಿ ಮಸ್ತ್ ಹೇಳಬೇಕಂತ ಅವ್ರಿಗೆ ಎಲ್ಲರೂ ನನ್ನ ಮಂಡಿ ಹಾಕಿ ಕೊಟ್ಟು ಜಿಬು ಬಂತು. ಮತ್ತೆ ನೀವು ಇಂಥ ಕಾರ್ಯಕ್ರಮ ಆಗುವಾಗ ಎಂಥ ಪೊಲೀಸ್ ಎಂಥ ಸೆಕ್ಯೂರಿಟಿ ಎಲ್ಲವನ್ನ ನಿಲ್ಲಿಸ್ಬೋದು. ನಿಮ್ಗೆ ಯಾರ್ದಾರಿ ಹಾಂತಿ ಮಿಷಿನ್ ನಿಲ್ಲಿಸಿ ಆಟೇ ಇಲ್ಲ. ಅವರು ಸ್ವತಂತ್ರವಾಗಿರುವ ಪ್ರಕೃತಿ ನಿಲ್ಲಿಸೋಕ್ಕಾಗ್ತಿಲ್ಲ. ಇರಲಿ, ಆ ತೊಟ್ಲಿನೆಲ್ಲ ಮಗಿನ ಮನ್ಸೋದು ಹಾಡೋದೆಲ್ಲ ಭಾರಿ ಚಂದ. ಈಗ ಮಗಿನ ತೊಟ್ಲಿಗೂ ಮನ್ಸ್ತಾರೆ, ಜೋಳಿಗೂ ಮನ್ಸ್ತಾರೆ. ಜೋಳಿಗೆ ಮನ್ಸಿ ಅಬ್ಬಿ ಹಾಡುವುದಿಲ್ಲ. ಅಬ್ಬಿಗೆ ಅಂತರೂ ಕೆಲಸ ಇರುತ್ತೆ, ಇಲ್ದಿರೆ ಬೇರೆ ಯಾರು ಬಂದ್ರೆ ಮಾತಾಡೋಕಿರುತ್ತೆ, ಇಲ್ದಿರೆ ಕಂಪ್ಯೂಟರ್ ಇದ್ರೆ ವರ್ಕ್ ಫ್ರಮ್ ಹೋಮ್ ಅಂದೇಳಿ ಒಂದು ಲ್ಯಾಪ್ಟಾಪ್ ಹಿಡ್ಕೊಂಡು ಕಂಡಿ ಬಾಗ್ಲಂಗೆ ಕೂಕಂ ಚಾ ಕುಡಿತೇಕಂದು ಎಂತ ಕಂಡ್ರೆ ನಂಗೆ ವರ್ಕ್ ಫ್ರಮ್ ಹೋಮ್. ಅದು ಎಂಥ ಭಾಷೆ ಏನೋ ಗೊತ್ತಿಲ್ಲ, ಲಾಕ್ಡೌನ್ ನಂತರ ಹುಟ್ಟದು. ಮಗಿನ ತೊಟ್ಲಿ ಆ ಜೋಲಿಗಳು ಮನ್ಸೋದು, ಒಂದು ಮೊಬೈಲ್ ಹಾಕಂಬ, ಮೊಬೈಲಂಗೆ ಹಾಡು. ಆ ಮೊಬೈಲ್ ಹಾಡು ಆತೆ ಎಪ್ಪದು ಮಗು ಮನ್ಕಂಬದು. ಮೊನ್ನೆ ಒಂದು ಮನೆಗೆ ಅಂತ ಇನ್ವಿಟೇಷನ್ ಕೊಡಕ್ಕೆ ಹೋಯ್ತು. ಆಗಳಿಗೆ ಹಾಡು ಎಂತಂದ್ರೆ ಮಗು ಅದಾ ಕಣ್ಣು ಕೂರಿತಷ್ಟೇ ಎಲ್ಲ ಹಾಡು ಮುಗಿದು ಕಡೆಗೆ ಒಂದು ಹಾಡು ಬಂತಪ್ಪ. ನಿದಿರೆ ಬರದಿರೆ ಏನಂತಿ ಯಬ್ಯೋ ಮಗು ಎಲ್ಲೋ ಕೈಕಾಲು ಬಂದು ಮಗುವೇರು ಜೋಲಿನ ಕೆಳಗೆ ಹಾರಿ ಕೈಕಾಲು ಮುರ್ಕಂತೀತ ನಮ್ಮ ಮನೆಯ. ಅದು ಮಗಿನ ಮನಸ್ಸು ಹಾಡ. ಆ ಸಂಸ್ಕಾರಗಳೇ ಹೋಗಿತ್ತೀಗ, ಮಗಿನ ಮನಸ್ಸು ಸಂಸ್ಕಾರಗಳೇ ಹೋಗಿಬಿಟ್ಟಿತ್ತು. ಅದಕ್ಕೋಸ್ಕರ ಹಿಂದಿನ ಕಾಲದ ನಾವನ್ನು ಕಾಣ್ಲಿಕ್ಕೆ ಸಿಗುವುದಿಲ್ಲ. ಅದಕ್ಕೆ ಹೆಣ್ಣು ಮಕ್ಕಳು ಅಲಂಕಾರ ಪ್ರಿಯರಾಗಿ ಚಂದ ಅಲಂಕಾರ ಮಾಡ್ಕೊಂಡು ಡ್ರೆಸ್ ತೆಗೆಯುವಾಗ ಕಾಣಿಬೇಕಾದ್ರೆ ನೀವು ಹೆಣ್ಣು ಮಕ್ಕಳಿಗೆ ಸಿಟ್ಟು ಬರುವ ಇನ್ನೊಂದು ವಿಚಾರ ಹೇಳ್ತೇವೆ, ಅದು ಇದರಲ್ಲೇ ಇತ್ತು. ನೀವು ಡ್ರೆಸ್ ಎಲ್ಲ ತೆಗು ಕಾಣಿ, ಮನೆಗೆ ಡ್ರೆಸ್ ತೆಗು ಅಂತ ಹೇಳಿದಾಗ ಹೆಂಗಸರು ಗಂಡನ ಹತ್ರ ಎಲ್ಲರೂ ಹೇಳಿಕೆ ಮಾಡ್ರೆ ಗಂಡನ ಒಂಚೂರು ಬಣ್ಣ ಮಾಡೋ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಗಂಡನ ಹತ್ರ ಕೇಮ್ದವು, ನಾನು ನಾಡ್ದು ನಮ್ಮ ಸಂಜೀವಕ್ಕನ ಮಗನ ಮದಿ ಬಂತಲೆ ಮೊಗಳದ್ದು ಎಷ್ಟರದ್ದು ಸೀರೆ ತೆಗೋದು ಆಗ ಕೆಲವ್ರ ಮನೆಗೆ ಅದು ಹೌದು. ಎಷ್ಟು ತೆಗಿತ್ಯಾ? ಒಂದು 12,000 ರೂಪಾಯಿ ತೆಗುದಾ? ಹಾಂ, 12,000 ರೂಪಾಯಿ ತೆಗಿ. ಅಲ್ಲ, 12,000 ರೂಪಾಯಿಗೆಲ್ಲ ಈಗ ಎಂತ ಬರ್ತತ್ತೆ ಫಸ್ಟ್ ಹೇಳದವಳೆ. ಹಂಗಾರೆ ಮತ್ತೆ ಎಷ್ಟು ತೆಗಿತೆ? 15,000 ರೂಪಾಯಿ ತೆಗುದಾ? ಹಾಂ ತೆಗಿ. ಅಲ್ಲ, 15,000 ರೂಪಾಯಿ ತೆಗಿಲಕ್ಕೆ ಹೌದು, ಅವಳು ಶ್ಯಾಮಲಕ್ಕ ಅವರೆಲ್ಲ 15,000 ತೆಗಿತಾರೆ, ನಾವು ಅಷ್ಟೇ ತೆಗೆದ್ರೆ ಇದಾಗ್ತಾ. ಮತ್ತೆ ಎಷ್ಟರ ತೆಗೋದು? 20,000 ರೂಪಾಯಿದು. ಹಾಂ ತೆಗೆ. ಮತ್ತೆಲ್ಲೋ ಬೇಡ ಅಂದ್ರೆ ಗಣ್ಣಿಗೆ ಬಂತು ಬದುಕು. ಹಾಂ, 2-3 ಮದಿ ಎಲ್ಲ ಅದರಿಂಗೆ ಪೂರೈಸ್ತೀವಿ, ಒಂದು 28-30,000 ರೂಪಾಯಿ ತೆಗುದಾ? ಹಾಂ, 30,000 ರೂಪಾಯಿ ದೊಡ್ಡಿಲ್ಲ, ತೆಗಿ ಅಂದೇಳಿ ಗಂಡ ಎಲ್ಲ ಒಪ್ಪಿಗೆ ಕೊಡ್ತಾ. ತೆಗಿ ಅಂದೇಳಿ ಆಯ್ತು, ಗಂಡನ ಒಪ್ಪಿಗೆ ಆಯಿತು. 20,000-30,000 ರೂಪಾಯಿ ಸೀರೆ ತೆಗೋದಂತ ಆಯ್ತು. ಕಡೆ ಗಂಡಕ್ಕೆ ಅಂತ, ಹೌದು ನೀನು 30,000 ರೂಪಾಯಿ ತೆಗಿತೀಯಲ್ಲ, ನಾನು ಯಾವ ನಮ್ಮನೆ ಡ್ರೆಸ್ ಎಲ್ಲಿ ಹ್ಯಾಂಗೆ ತಗೊಂಡು ನಿಮಗೆಲ್ಲ ಎಂತ ಆಯ್ಕೆ ಗಣಸರಿಗೆ?
ನಮ್ಮ ಜಲಮುವ ನಿಮಗೆಲ್ಲ ಗಣಸ್ರಿಗೆ ಅಂತಕ್ಕೆ ಕಳೆದ ವರ್ಷ ಅಲ್ಲ ನರಸಿಂಹಣ್ಣ ಸಮಾರಾಧನೆಗೆ ತೆಗೆದು ದೊಂಗಿ ಪಂಜಿನ ಇಸ್ತ್ರಿ ಹಾಕ ವಾರ ಆತಿಲ್ಲ ನಮ್ಗೆ ಜಲಮಕ್ಕೆ ಅಂತ ಎಲ್ಲ ಕಡೆಯಲ್ಲೂ ಇವರದ್ದೇ ಹಾವಳಿ. ಹಾಂ, ಓಲ್ ಐಸ್ ಕ್ರೀಮ್ ಅಂಗಡಿ ಬೋರ್ಡಂಗೂ ಹಾಗೆ ಮಂಡಿ ಪೂರ ಬೂತ್ ಪರಂಗಿ ಹೊಳು ಕಣ ಬಿಸ್ಕೊಂಬದು ತೂಟಿಗೆ ಕ್ಲಿಪ್ಟಿಗೆ ಕಾಯ್ಕೊಂಬದು ಹಿಂಗೆ ಹಂಗಾರೆ ಗಂಡುಗಳ ಐಸ್ ಕ್ರೀಮ್ ತಿಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ನಮಗೆ ತಿಂಬಕ್ಕಾತಿಲ್ಲ, ನಮಗೆ ತಿಂಬಕ್ಕಾಗ್ತಾ ಇಲ್ಲ. ಅಡ್ವರ್ಟೈಸ್ಮೆಂಟ್ ಬೋರ್ಡಲ್ಲೂ ಹಾಗೆ. ಮತ್ತು ಈ ಶಿಕ್ಷಣ ಇಲಾಖೆಯಲ್ಲಿ ಬಾಲಕಿಯರದ್ದೇ ಮೇಲುಗೈ, ಅದು ನಮ್ಮ ತಪ್ಪು. ಇಲ್ಲೆಲ್ಲ ನೀವು ಶಾಲೆ ಹಾಕೊಂಡಿರಲ್ಲ, ಈ ವರ್ಷ ಒಂದು ಹೋರಾಟ ಮಾಡಬೇಕು. ನಾವು ಅದು ಬಂದರೆ ಸರ್ ಎಲ್ಲ ಬಂದರೆ ನಾವೆಲ್ಲ ಸೇರಿ ಒಂದು ಹೋರಾಟ ಮಾಡಬೇಕು. ಈ ವರ್ಷವು ಬಾಲಕಿಯರದ್ದೇ ಮೇಲುಗೈ. ನಮಗೆ ಗಣಸರಿಗೆ ಅದರಲ್ಲಿ ಒಂಥರ ಅನ್ಯಾಯ ಆಯಿತು. ನೀವೆಲ್ಲ ರೆಡಿಯಾರೆ ಏಪ್ರಿಲ್ 10 ಮೇಲೆ ರಿಸಲ್ಟ್ ಬಂದ್ರ ಮೇಲೆ ಒಂದು ಹೋರಾಟ ಮಾಡು. ಯಾಕೆ ಬಾಲಕಿಯರದ್ದೇ ಮೇಲುಗೈ ಕೇಂದ್ರ ಗಂಡುಗಳು ಯಾಕೆ ಬಡ್ಡಾದೋ ಕೇಂದ್ರ ಸರ್ವ ಶಿಕ್ಷಣ ಅಭಿಯಾನ BO ಆಫೀಸಿಗೆ ಬೋರ್ಡ್ ಕಾಣಿ, ಆ ಪೆನ್ಸಿಲ್ ಶಾರ್ಪ್ ಮಾಡಿ ಅದ್ರ ತುದಿ ಹಂಗೆ ಪೆನ್ಸಿಲ್ ಮನಿ ಮಾಡೋದು ಬದಿಂಗೆ ಹೆಣ್ಗಳು, ಈ ಬಡ್ಡು ಬದಿಂಗೆ ನಾವು ರೆಡಿ ಆಯ್ಕೆ. ನೀವು 30 ಮಾರ್ಕಿಗೆ ಬರೆದು ಮುನಿ ತುಂಡು ಮಾಡಿಕೆ ಹೋತು ಇರ್ತೈತೆ. ನಾವು ಅದನ್ನು ತಂದು ಕಟಾರಿ ತಂಬದ್ರೊಳಗೆ ನಾವು ಮೊದಲೇ ಬಡ್ಡು ಮಂಡಿಯರು, ನಾವು ಕಟಾರಿ ತಂದು ಹುಡುಕೋದ್ರೊಳಗೆ ಆ ಟೈಮ್ ಆಯ್ತು ಹೋಗ ಎದ್ದು ಹೋಗ ಅಂತಾರೆ. ರಿಸಲ್ಟ್ ಬಪ್ಪತ್ತಾನೆ ಈ ಬಾರಿ ಬಾಲಕಿಯರದ್ದೇ ಮೇಲುಗೈ. ಇನ್ನೊಂದು ಸರಿ ಅದು ಮಾಡುತ್ತೇನೆ ಸರ್, ಹೋರಾಟಗಾರರೆಲ್ಲ ಇದ್ರು ಒಂದು ಇದು ಮಾಡ್ಬೇಕು, ಸಹಾಯ ಮಾಡ್ಬೇಕು. ನಮ್ಗೆ ಎರಡು ಬದಿ ಮುನಿ ಮಾಡಿಯಲ್ಲ, ಕಟಾರಿಂಗ್ ಎರಡು ಬದಿಂಗೆ ಅಂತಿಲ್ಲ, ಒಂದೇ ಬದಿಂಗೆ ಯಾಕೆ? ಎಲ್ಲ ಬದಿಯಲ್ಲೂ ಹಾಗೆ, ಬಟ್ಟೆ ತೆಗುವತ್ತಿನೂ ಹಾಗೆ, ಎಲ್ಲ ಬದಿಯಂಗೆ ಹೋಗಿ. ಚಿನ್ನದ ಅಂಗಡಿ ಅಡ್ವರ್ಟೈಸ್ಮೆಂಟ್ ಬೋರ್ಡಂಗಂತೂ ಕಲ್ಯಾಣ ಜುವೆಲ್ಲರ್ಸ್ ಎಂತಂದ್ರೆ ಇದು ಆಭರಣ ಜುವೆಲ್ಲರ್ಸ್ ಈಗೀಗ ಹೋರಿ ಕಂಬಳದಾರನೆಲ್ಲ ಕೊಟ್ಟಿರು. ಮೊದಲು ಹಾಗಲ್ಲ, ಯಾವ್ಯಾವ ನಮ್ಮನೆ ಡಿಸೈನ್ ಬೇಕು ಇರಲಿ. ಆದರೆ ಅಲಂಕಾರ ಪ್ರಿಯರು ಹೆಣ್ಣು ಮಕ್ಕಳೇ ಆಗಿರ್ಬೇಕು. ಮತ್ತು ಬಟ್ಟೆ ತೆಗೋಕೆ ಹಾಪದಿರುತ್ತೆ ಕೆಲವೊಂದು ಅಂಗಡಿ. ಇದು ಸೀರಿಕಾಂಬ, ಇದು ಮ್ಯಾದಲ್ಲಿ ಲೈಕಿಲ್ಲ, ಇದು ಕಾಲು ಲೈಕಿಲ್ಲ, ಇದು ಸೆರಗು ಲೈಕಿಲ್ಲ, ಇದು ಅದು ಲೈಕಿಲ್ಲ, ಇದು ಲೈಕಿಲ್ಲ. ಹೊಯ್ಡಿ 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 ಬ್ಯಾಸಿ ತಿಂಗಳು ಹಾಕೇರಿ ಗೊಬ್ಬರ ಕುತ್ರಿ ಹೊಯ್ಡಿ ಹಾಕಿದಂಗೆ ಹಾಕೋ ವಸ್ತದ ಅಂಗಡಿಗೆ ಹೋಯ್ ಕಡಿ ತಕ್ಕಂತಲ್ಲ, ಕಡಿ ಮತ್ತೊಂದು ಅಂಗಡಿ ಹಾಕು. ಒಂದೊಂದು ಅಂಗಡಿಗೆ ಹಾರೆ ಈ ಹೆಂಗಸರು ವಸ್ತ್ರ ಹೊಯ್ಡಿ 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 ಹಾಕೋದು ಕಂಡ್ರಿ ಕಾಡಂದಿಗೆ ಎಣಗ ಹಿಡಿ ಹಾಕಿದಂಗೆ. ಕಡಿಯಕ್ಕೆ ಎಲ್ಲರೂ ಅಷ್ಟೂ ಹೊಯ್ಡಿ ಅವ್ರಿಗೆ ಸಮಾಧಾನ ಅಂತಲ್ಲ, ಮತ್ತೆಲ್ಲರೂ ಹೊಯ್ಯನರು ತಗೊಂಡು ಬರ್ತಾರೆ. ಅದೇ ನಾವು ಮನೆಯಂಗೆಲ್ಲರೂ ಗಡಿ ಬಿಡಿಂಗ್ ಲುಂಗಿ ಬಿಚ್ಚಿ ಅಥವಾ ಪಂಜಿ ತೆಗೆದು ಒಂದು ಎಲ್ಲರೂ ತೆಗೆ ಬಿಸಾಡಲಿ ಗಣಸ ಅದನ್ನು ಮಡ್ಚೋರು ಯಾರು ಆನಮನಿ ರಾಶಿ ಹಾಕ್ರೆ ಎಲ್ಲ ಒಂದು ಪಂಜಿ ತೆಗೆದು ಹಾಕದ ಆನಮನಿ ಯಾರು ಅಲ್ಲ ಅಂಗಡಿಗೆ 50-100 ಸೀರೆ ತೆಗೆದು ಹಾಕದ ಅವ್ರಿಗೆ ಹ್ಯಾಂಗಕ್ಕೆ ಅದು ನಮಗಿರುವುದಿಲ್ಲ. ಅದಕ್ಕಾಗಿ ಎಲ್ಲ ಕಡೆಯಲ್ಲಿಯೂ ಪ್ರಾಶಸ್ತ್ಯವನ್ನು ನಾವು ಕೊಡ್ತೇ ಬಂದದ್ದು ಹೆಣ್ಣಿಗೆ. ಇನ್ನೂ ಕೂಡ ಹೆಣ್ಣಿಗೆ ಪ್ರಾಶಸ್ತ್ಯ ಕೊಡಬೇಕು. ಯಾಕಂದರೆ ಜಗತ್ತನ್ನು ಆಳುವುದು ಯಾರು ಕೇಳಿದರೆ ಪ್ರಪ್ರಥಮವಾಗಿ ಜಗತ್ತನ್ನು ಆಳುವುದು ಹೆಣ್ಣು. ಅದಕ್ಕೆ ಹೆಣ್ಣಿಗೆ ಹೇಳುವುದು ಹೆಣ್ಣು ಮಾಯೆ ಅಂಥೇಳಿ, ಈ ಜಗತ್ತಿನ ಮಾಯೆ ಅಂತೇಳಿ ಹೆಣ್ಣಿಗೆ ಹೇಳೋದು ಸುಳ್ಳಲ್ಲ. ದೇವರನಿಗೂ ಹೆಣ್ಣು ಜಗತ್ತಿನ ಮಾಯೆ. ಅದು ನೀವು ಆದಿಮಾಯೆ ಅಂತ ಕರೀರಿ, ಯಾವುದೇ ಕರೀರಿ, ಮಾಯೆ ಹೌದು. ಹೆಣ್ಣು ಮಾಯೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದು ನನಗೂ ಕೂಡ ಗೊತ್ತಾಗಿದೆ. ಹೆಂಗೆ ಕೇಳಿದ್ರೆ ಮದುವೆಯಾರ ಮೇಲೆ ಗೊತ್ತಾದ ಗಂಡನ ಕಿಶಿಂಗ್ ಇದು ದುಡ್ಡು ಮಾಯ. ನಮ್ಮನಿಗೆ ಅದೇ ಮಾಯ, ಮತ್ತು ಬೇರೆ ಮಾಯ ಮಾಟ ಮಂತ್ರ ಅಂತ ಇಲ್ಲ. ಹಾಂ, ಎಂಟಣಿ ಚಿಲ್ಲರಿ ಬೆಚ್ಚರ್ಸ ಎಲ್ಲಿಗೆ ಹೋಯ್ದೆ ಅಲ್ಲ ಮನೆಗೆ ಗುರ್ಕ ಬೈಂದ ಅವನಿಗೆ ಕೊಟ್ಟು. ಮತ್ತು ಈಗ ಮನೆಗೆ ಬೇರೆ ಎಂಥವ್ರು ಬೆಚ್ಚಲಕ್ಕೆ ಚಿಲ್ಲರಿ ಒಂದು ಬೆಚ್ಚೋಕತ್ತಲ್ಲ, ಸುಮ್ಮನೆ ಕಾರಣ ಹೇಳಿ ಯಾರಿಗಾರು ಕೊಟ್ಬಿಡ್ತಾರೆ. ಮತ್ತು ಈಗ ಆನ್ಲೈನ್ ಬಂದಿರೋದ್ರಿಂದ ದುಡ್ಡೆಲ್ಲ ತೆಗೋದಿಲ್ಲ, ಗಂಡನ ನಂಬರ್ ಪಾಸ್ವರ್ಡ್ ಹುಡ್ಕೋದು. ಈಗ ದುಡ್ಡು ಹಾಕೋ ತೆಗೋಂದಾಳೆ ಇರಲಿ. ಆ ರೀತಿ ಅಲಂಕಾರ ಪ್ರಿಯರಿರಲಿ. ಆ ಸಿಟ್ಟು ಬರುವ ಕಾರಣ ಏನು ಕೇಳಿದರೆ, ಎಲ್ಲರೂ ಬೇರೆ ಕಡೆ ಹೊರಟಾಗ ಹೆಣ್ಣುಮಕ್ಕಳು ಚೆಂದ ಮಾಡಿ ಅಲಂಕಾರ ಮಾಡಿ ಹೊರಟು ಕೂಡಲೇ ನೀವು ಅವರಿಗೆ ಮೇಕಪ್ಪು ಅದು ಇದೆಲ್ಲ ಲಿಫ್ಟಿಕ್ ಮತ್ತೆಲ್ಲ ಒರೆಸ್ಕೊಂಡು ಕೂತ ಮೇಲೆ ಇದು ಕಾಣಿಬೇಕಾದ್ರೆ ನೀವು ಚೆಂದ ಮಾಡಿ ಅವರು ಇನ್ನೇನು ಕಾರ್ ಹತ್ತಬೇಕನ್ನುವಾಗ ಹೆಣ್ಣು ಮಕ್ಕಳಿಗೆ ಇನ್ನೊಂದು ಸರಿ ಕನ್ನಡಿ ನೋಡುವ ಅನ್ಸತ್ತೆ. ಮೇಕಪ್ ಆದಮೇಲೆ ಅವ್ರು ಕನ್ನಡಿ ನೋಡುವ ಅನಿಸೋದು ಕೂಡಲೇ ನೀವು ಗಂಡಸರು ಅವ್ರವ್ರ ಗಂಡ ತಾಕತ್ತಿದ್ರೆ ಕನ್ನಡಿ ಹುಸಿ ಬೆಚ್ಚಿ ಕಾಣಿ ಆ ದಿವಸ ಪ್ರೋಗ್ರಾಮ್ ಕ್ಯಾನ್ಸಲ್. ಚಿಕ್ಕದನ್ನು ತಗೊಂಡು ಕೊಟ್ಟರು ಮಂಟಿ ಮೇಲೆ. ಯಾಕಂದರೆ ಹೆಣ್ಣು ಮಕ್ಕಳು ಮೇಕಪ್ ಆದ ಕೂಡಲೇ ಒಂದು ಸರಿ ಅವ್ರಿಗೆ ಕನ್ನಡಿ ಕಾಣದೇ ಇದ್ದರೆ ಸಮಾಧಾನವೇ ಇಲ್ಲ. ನಮ್ಮನಿಗೆ ಒಂದು ದಿವಸ ನಾನು ಕಾಂಬಂದಳಿ ಎಲ್ಲ ಹೀಗೆ ನಾನು ಜೋಕ್ಸ್ ಹೇಳ್ತನಲ್ಲ, ಇದು ಹೌದು ಸುಳ್ಳ ಕಾಂಬಂದಳಿ ನಮ್ಮನಿಗೆ ಪ್ರಯೋಗ ಮಾಡೋದು. ಆ ದಿವಸ ಕ್ಯಾನ್ಸಲ್, ನಂಗೆ ಪ್ರೋಗ್ರಾಮ್ ಇಲ್ಲ. ಏನು ಕನ್ನಡಿ ಹುಸಿ ಬೆಚ್ಚರಿಸಿ ICU ಹಿಂಗಿದ್ದು ಪೇಷಂಟ್ ಈ ಲಾಸ್ಟ್ ಸೀಸನ್ ಈ ಮನೆ ಕರ್ಕೊಂಡು ಏನಿದೆ ಪೈಪ್ ತೆಗೋದಿಲ್ಲ ಹಂಗೆ ಎಂತ ಎಲ್ಲಿತ್ತು ಕನ್ನಡಿ ಎಲ್ಲಿತ್ತು ಇನ್ನು ಮತ್ತೆ ಬೇಕ್ರಿ ಇದೆಲ್ಲ ಹೊತ್ತಲ್ಲ ಅಂದೇಳಿ ಕೊಟ್ಟಿದ್ದೆ. ಕೆಲವು ಸರಿ ಮೇಕಪ್ ಮಾಡೋದನ್ನು ಹಣಿ ಒಲಂಗೆ ಕಥಕ್ಕಳಿಯ ಕೆರ್ಸಕ್ಕಣಿ ಹಾಗೆ ಕೆರ್ಸೋದಿರತ್ತೆ. ಇರಲಿ, ಇದನ್ನು ನಾವು ಹೆಚ್ಚು ಹೇಳಿದರೆ ಇದನ್ನು ಅಸಭ್ಯ ಮಾಡುವುದಲ್ಲ, ಅಸಹ್ಯ ಮಾಡುವುದಲ್ಲ. ನಾನು ಆಗಲೇ ಹೇಳ್ದಂಗೆ ಈ ಜಗತ್ತನ್ನು ನಡೆಸುವ ಒಬ್ಬ ತಾಕತ್ತಿರುವ ವ್ಯಕ್ತಿತ್ವ ಯಾರು ಕೇಳಿದರೆ ಅದು ಹೆಣ್ಣು. ಜಗತ್ತಿನ ಅತಿ ದೊಡ್ಡ ಶಕ್ತಿ ಯಾರು ಕೇಳಿದ್ರೆ ಹೆಣ್ಣು. ಜಗತ್ತಿನ ಅತಿ ದೊಡ್ಡ ಕವಿ ಯಾರು ಕೇಳಿದ್ರೆ ಹೆಣ್ಣು. ಜಗತ್ತಿನ ಅತಿ ದೊಡ್ಡ ಜಾನಪದ ಸಾಹಿತಿ ಯಾರು ಕೇಳಿದ್ರೆ ಹೆಣ್ಣು. ಯಾಕೆಂದರೆ ತಾಯಿ ಹೊಟ್ಟೆಯಲ್ಲಿ ಮೊದಲು ಇರುವಾಗಲೇ, ಮಕ್ಕಳು ಹೊಟ್ಟೆಯಲ್ಲಿ ಇರುವಾಗಲೇ ಮಗಿಗೆ ಭಾಷೆ ಕಲಿಸಿದ ಸಾಹಿತಿ ಅಥವಾ ಶಿಕ್ಷಕರು ಯಾರು ಕೇಳಿದ್ರೆ
ಅದು ತಾಯಿ. ಮಗು ಹೊಟ್ಟೆಯಿಂದ ಹೊರಬಂದ ಮೇಲೆ ಕಲಿಸೋದಕ್ಕಾಗಿ ಮಗುವಿನ ತಾಯಿಯೇ ಮೊದಲ ಗುರು ಅಂತ ಹೇಳೋದಲ್ಲ. ಹೊಟ್ಟೆಯೊಳಗೆ ಇದ್ದಾಗಲೇ ತಾಯಿ ಕೆಲವೊಂದು ನೀತಿ ಪಾಠವನ್ನು ಹೇಳಿಕೊಡೋದ್ರಿಂದ ಅದಕ್ಕೆ ತಾಯಿಗೆ ಮೊದಲ ಗುರು ಅಂತ ಹೇಳೋದು. ಹಾಕಿ ಒಂದು ಚಪ್ಪಾಳೆ ಹೆಣ್ಣು ಮಗಳಿಗೆ. ಅಲ್ಲ ಮತ್ತೆ ಗಂಡು ಇಷ್ಟು ಎಲ್ಲ ಹೇಳ್ರಿ ಸರ್, ಗಂಡು ಮಕ್ಕಳಿಗೆ ಅಂತ ಇಲ್ಲೇ ಕೇಳಬೇಡಿ. ಈ ದೇವಸ್ಥಾನದ ಮೆರವಣಿಗೆಲ್ಲ ಹೋಗ್ತಾ ಇರುತ್ತಲ್ಲ, ಅಷ್ಟೊತ್ತಿಗೆ ಕಲಶ ಕನ್ನಡಿ ಎಲ್ಲ ಚಂದ ಮಾಡ್ಕೊಂಡು ಸೀರೆ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಉಟ್ಕೊಂಡು ಬಪ್ಪದು ಯಾರು? ಹೆಂಗ್ಸ್ರಿ ನಾವು ಗಣಸರು ಕರೆಂಟ್ ಸರ್ಗಿನ ಇಗ್ಗೋಕೆ ತೊಟ್ಟಿರ ಹಾಕೊಂಡು ಕುಣೋಕೆ ನಾವು ನಿಮ್ಗೆ ನೆಗೆ ಬತ್ತು ನಮ್ದು ಹೌದಲ್ಲ ಕಣಿ. ಎಲ್ಲರೂ ದೊಡ್ಡ ಬ್ರಹ್ಮ ಕಲಶ ಬಪ್ಪತ್ತಿನ ನೀವು ಹಾತೈರಿ ಎಲ್ಲ ಕಲಶ ಕನ್ನಡಿ ಎಲ್ಲ ಕೊಟ್ಟಿರ್ತು. ಹಿಂಗೆ ಮಾಡೋದು. ನಮ್ಮ ಮಂತ್ರ ನಮ್ಮನೆ ಹತ್ರ ಒಂದು ಮೆರವಣಿಗೆ ಕಲಶ ಕನ್ನಡಿ ಕೊಟ್ಟಾಳು ಬಂದದ್ದೆಲ್ಲ ಸೊಟ್ಕ ಅಂತ ಕಂಡದ್ದು ಕನ್ನಡಿ ಬೊಬ್ಬರನ್ನ ಕಟ್ಟಿದ್ದು ಒಂದು ಮೆರವಣಿಗೆ ಒಂದು 10 ಹೆಜ್ಜೆ ನಡಕು ಹಿಂಗೆ ಅಂತ ಇಕ್ಕ. ನಾವು ಗಣಸರಿಗೆ ಹಾಗೆ ಅಂತ ಇಲ್ಲ. ನಮಗೂ ಮೆರವಣಿಗೆಯಲ್ಲಿ ಫಸ್ಟ್ ಪ್ರಾಶಸ್ತ್ಯ ಕರೆಂಟ್ ಸರ್ಗಿ ನೆಗ್ಗೋದು, ತೊಟ್ಟಿರ ಹಾಕೊಂಡ್ಕೊಳೋದು. ಅಂದರೆ ಏನು ಕೇಳಿದ್ರೆ ಗಂಡು ದುಡಿಬೇಕು, ಹೆಣ್ಣು ಚಲನಾಶಕ್ತಿಯನ್ನು ಸಂಸಾರಕ್ಕೆ ಕೊಡಬೇಕು ಅನ್ನೋದೇ ಅದರ ಅರ್ಥ. ಬಿಟ್ಟರೆ ನಾವು ಯಾರೂ ಕೂಡ ಅದರಲ್ಲಿ ಮೇಲಲ್ಲ, ಯಾರೂ ಕೂಡ ಕೆಳಗಲ್ಲ. ಯಾಕಂದರೆ ಹೆಣ್ಣು ಸೌಂದರ್ಯ ಪ್ರಿಯನಂತೇಳಿ, ಗಂಡು ಕೂಡ ಹಾಗೆ ಹೋದರೆ ಎರಡು ಸರಳ ರೇಖೆ ಎಲ್ಲೂ ಕೊಡುವುದಿಲ್ಲ. ಅದಕ್ಕಾಗಿ ಯಾವುದಾದ್ರೂ ಸಮಾಜದಲ್ಲಿ ಒಂದು ರೇಖೆ ಆದರೂ ಸ್ವಲ್ಪ ಕೆಳಗೆ ಬಂದರೆ ಅದು ಎರಡೂ ಕಡೆ ಒಂದು ಆ ರೇಖೆಗಳು ಕೂಡುತ್ತವೆ. ಅದಕ್ಕಾಗಿ ಸರಳ ರೇಖೆ ಎಲ್ಲೂ ಕೂಡುವುದಿಲ್ಲ. ಅದರಿಂದ ನಾನು ಮೇಲು ಅಂತೇಳಿ ಸಮಾಜದಲ್ಲಿ ಹಠ ಮಾಡುವಂಥದ್ದು ಏನೂ ಇಲ್ಲ. ನಾವು ಹೆಣ್ಣಿನ ಬಗ್ಗೆ ಮಾತಾಡುವಾಗ ತಿಳ್ಕೊಳ್ಳೋದು ಒಂದು ಏನು ಕೇಳಿದ್ರೆ, ನಮ್ಮ ತಾಯಿ ಹೆಣ್ಣಲ್ಲ ಅಂಥೇಳಿ ತಿಳ್ಕೊಂಡ್ರೆ ಯಾವ ತೊಂದರೆ ತಾಪತ್ರೆಗಳು ಅಸಭ್ಯಗಳು ಅಸಹ್ಯಗಳು ಯಾವುದೂ ಕೂಡ ಸೊಸೈಟಿಯಲ್ಲಿ ನಡೆಯುವುದಿಲ್ಲ. ಯಾಕೆಂದರೆ ಆ ಹೆಣ್ಣು ನಮ್ಮ ತಾಯಿ ಅನ್ನೋದ್ರ ಬಗ್ಗೆ ಇರಲಿ. ಬಹುಶಃ ನೀವು 8 ಗಂಟೆಗೇನೋ ಕೊಟ್ಟಿರೇನೋ ಅಡ್ಡಿಲ್ಲ? ಹಾಂ, ಅಲ್ಲ ಮತ್ತೆ ಗೆಸ್ಟನ್ನು ಕೂರಿಸಿ ಇರಲಿ. ಮತ್ತು ಮಾತಾಡ್ತಾ ಹೋದಾಗ ನಮಗೆ ವಿಚಾರಗಳು ಸಿಕ್ಕುವುದು ಏನು ಕೇಳಿದ್ರೆ, ಹೆಚ್ಚಿನವರು ನಮಗೆ ಕಾಮಿಡಿ ಮಾಡುವಾಗ ಸಿಕ್ಕುವುದು ಮೊಬೈಲು, ಧಾರಾವಾಹಿ, ಟಿ ವಿ, ಈ ಹೆಣ್ಣು ಮಕ್ಕಳು ಆಮೇಲೆ ಧಾರಾವಾಹಿ ಅಡ್ವರ್ಟೈಸ್ಮೆಂಟ್ಗಳು ಬಿಟ್ಟರೆ ಮತ್ತೆ ಯಾವ್ದು ಸಿಗುವುದಿಲ್ಲ. ಅದಕ್ಕಾಗಿ ಹೆಚ್ಚು ತಗೊಂಡು ನಾವು ಅದನ್ನೇ ಮಾತಾಡೋದು. ನಾವು ಮತ್ತು ಕಾಮಿಡಿ ಮಾಡುವಾಗ ಏನು ಮಾತಾಡ್ತೇವೆ ಅದನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ಬಾರ್ದು. ಅದನ್ನು ಅಲ್ಲಿಗೆ ಬಿಟ್ಟಿರಬೇಕು. ಕೆಲವ್ರು ಬಂದು ಕೇಳೋದು ಅದು ಆದದ್ದು ಹೌದಾ? ಕೆಲವೊಂದು ಘಟನೆ ಆದದ್ದು ಹೌದು. ಇವತ್ತೇ ಕೂಡ ಕಾಮತ್ರ ನಮ್ಮ ಮನೆಯಲ್ಲಿ ಫೋನ್ ಮಾಡಿ ನನ್ನ ನಂಬರ್ ಸ್ವಿಚ್ ಆಫ್ ಆಗ್ತಂದೇಳಿ ಕಾಮತ್ರಿಗೆ ನಮ್ಮ ಹೆಂಡತಿ ನಂಬರು ಕೊಟ್ಟಿದೆ. ಇನ್ನು ಪ್ರೋಗ್ರಾಮ್ ಆದ್ಮೇಲೆ ಮಾಡೋದು ಬೇಡ ಹಾಯ್ ಕಾಮತ್ರ, ಇವತ್ತಿಗೆ ಸಾಕು. ಎಲ್ಲರೂ ನಮ್ಮ ಫೋನ್ ಚಾರ್ಜ್ ನಿಲ್ಲುವುದಿಲ್ಲ ಅಂದೇಳಿ ಚಾರ್ಜ್ ನಮ್ಮ ಹೆಂಡತಿ ನಂಬರು ಕೊಟ್ಟಿದೆ. ಇವರು ಬುಕ್ ಆದ ತಾರೀಕಿಂದ ನಂಗೆ ಒಂದು ಫೋನ್ ಮಾಡೋದು. ಮತ್ತು ಭಾಳ ಕಾಳಜಿ ತಗೊಂಡು ಅದನ್ನು ಅಂದಡಿರೆ 30ಕ್ಕೆ ಬಹುಶಃ 2.5 ತಿಂಗಳ ಹಿಂದೆ ಇದನ್ನು ಬುಕ್ ಮಾಡಿ 30ನೇ ತಾರೀಕು ಅಂತೇಳಿ ಹೇಳ್ತಾಯಿದ್ರು. ಇವತ್ತು ಕೂಡ ನಾವು ಹೊರಡುವಾಗಲೂ ಕೂಡ 5 ಗಂಟೆಗೆ ಒಂದು ಫೋನ್ ಮಾಡಿರೋರು. ಅಷ್ಟೊತ್ತಿಗೆ ನನ್ನ ಫೋನ್ ಸ್ವಿಚ್ ಆಫ್. ನಾನು ಆದರೆ 5 ಗಂಟೆ ಶೂ ಎಲ್ಲ ಪಾಲಿಷ್ ಮಾಡ್ಕೊಂಡು ಸಾಕ್ಸ್ ಹಾಕೊಂಡು ಕಾರ್ ಹತ್ತಿ ನನ್ನ ಫೋನ್ ಸ್ವಿಚ್ ಆಫ್ ಅಲ್ಲ, ಕಾರಂಗೆ ಚಾರ್ಜ್ ಇಡುವಂಬತ್ತೀನಿ ಇವ್ರು ನಮ್ಮ ಹೆಂಡತಿಗೆ ಫೋನ್ ಮಾಡಿ ಇವ್ರು ಕೇಳಿದಷ್ಟೇ. ಪಾಪ ಗಡಿಬಿಡಿ ಇರುತ್ತೆ ಕಾರ್ಯಕ್ರಮ. ಹಂದಾಡಿರಮ್ಕು ನಮ್ಮ ಹೆಂಡ್ತಿದು ಭಾಳ ಒಂದು ಅಪ್ಪಟ ಸುಂದರ ಭಾಷೆ. ನೋಬೆಲ್ ಕೊಡೋದಿದ್ರೆ ನೆಕ್ಸ್ಟ್ ಅವಳಿಗೆ ಕೊಡಕ್ಕೆ. ಇದೆಲ್ಲ ವೀಡಿಯೋ ಇಲ್ಲಲ್ದ, ಕಳಿಸೋದಿಲ್ಲಲ್ದ ಕಡಿ ಮತ್ತು ನಾ ಮರನ ಕಟ್ಟಿಗೆ ಕಣಕ ಮನೆ ಬಾಗಿಲಿ ತೆಗೋದಿಲ್ಲ. ಇವ್ರು ಹೇಳ್ರ ನಾನು ಉಳ್ಳೂರಿಂದ ಮಾತಾಡೋದು ಕಾಮತ್ರ ಹಂದಾಡಿಯಾರು ಅವಳು ತ್ಯಾಗದ ಬಾಯಿಗೆ ಅವ್ರು ಹಾರಲ್ಲ ಅಂದಾಳು. ತಗೋ ಈ ಕಾಮತ್ರಿಗೆ ಇಂಥದ್ದಾಯ್ತು ಅನ್ನೋ ಗೊತ್ತಾಗ್ತಲ್ಲ. ಅಲ್ಲಿ ದೋಸ್ತಿಗಳು ಅವರೆಲ್ಲ ಇದ್ದರ್ನೆಲ್ಲ ಒಂಚೂರು ಅವ್ರ ಮನೆಗೆ ಹೋಗಿ ಬನ್ನಿ ಅಂಥದ್ದು ಕಾಣಿ ಅದುವರೆ ಇವತ್ತು ಒಂದು ದಿವಸ ಇದ್ದಿರು ಅತಿ ನಾಳೆಗೆ ಹೋಯ್ರು ಏನಾರು ಹೊಯ್ಕೊಂಡು ಎಂತ ಕಾಮತ್ರ ಹಂಗಂದ್ರೆ ನಾಳಿಗಾರು ಹೋಗಿ ಕಣ್ಕ ಬತ್ತಿದ್ದಿ ಅಂದ್ರೆ ಎಂತ ಕಣ್ಕ ಬತ್ತೆ ಅಂತದನ್ನ. ಅದಕ್ಕೆ ಒಂದು ಮಾತಿಗೆ ಹಲವು ಅರ್ಥ, ಕನ್ನಡ ಪದಕ್ಕೆ 12 ಅರ್ಥ ಅಂದಿರುತ್ತಲ್ಲ, ಹಾಗೆ ಒಂದೊಂದು ಮಾತಿಗೆ ಬೇರೆ ಬೇರೆ ಅರ್ಥಗಳಿರ್ತವೆ. ನಮ್ಮಲ್ಲಿ ಹೆಸರಲ್ಲೂ ಕೂಡ ಹಾಗೆ ಬೇರೆ ಬೇರೆ ವಿಚಾರಗಳಿರ್ತವೆ. ನಮ್ಮಲ್ಲಿ ತುಂಬ ಶಬ್ದಗಳು ನಮ್ಮ ಕುಂದಾಪುರ ಕನ್ನಡದಲ್ಲಿ ನಾವು ಅಳಿವಿನಂಚಿನಲ್ಲಿ ಬಿಟ್ಟಂಥ ಶಬ್ದಗಳು ಕೂಳಿರ್ಬೋದು. ಕೂಳು ಅನ್ನೋದು ಕೂಡ ಅಪ್ಪಟ ಕನ್ನಡ ಶಬ್ದ. ಅದನ್ನು ನಾವು ಬಳಸುವುದರ ರೀತಿಯಲ್ಲಿ ಅವನಿಗೆ ಹಿಡು ಕೂಳು ಹಾಕ, ನಾಯಿಗೆ ಹಿಡು ಕೂಳು ಹಾಕ, ಅದು ನಮ್ಮನಿಗೆ ಧರ್ಮ ಕೂಳು ತಿಂತತ್ ಕಣ, ನೀ ಕೂಳಿಗೋಸ್ಕರ ಇದ್ದದಲ್ದನ ಅಂಥೇಳಿ ನಾವು ಹೀನಾರ್ಥ ಕೊಟ್ಟು ಕೂಳನ್ನು ಬಹಳ ಕನಿಷ್ಠ ಶಬ್ದವಾಗಿ ಮಾಡಿತ್ತು. ನಿಜವಾಗಿ ಕೂಳು ಕನಿಷ್ಠ ಶಬ್ದ ಅಲ್ಲ, ಅಪ್ಪಟ ಕನ್ನಡ ಶಬ್ದ ಇದ್ದರೆ ಅದು ಅನ್ನ ಸಂಸ್ಕೃತ, ಕೂಳು ಅನ್ನೋದು ಕನ್ನಡ. ಇವತ್ತು ಕೂಡ ಕೂಳು ಅನ್ನುವ ಶಬ್ದವನ್ನು ಬಳಸ್ಕೊಂಡು ಬಂದದಿದ್ದರೆ ನಮ್ಮ ಕುಂದಾಪುರದವರು ಮಾತ್ರ. ಆದ್ದರಿಂದ ಸಾಧಾರಣ ಶ್ರೀಮಂತವಾದಂಥ ಶಬ್ದಗಳು ಇನ್ನೂ ನಮ್ಮಲ್ಲಿ ಉಳ್ಕೊಂಡಿದ್ದಾವೆ. ಹೆಣಗೆಂಟು ಅಂದೇಳಿ ಒಂದು ಶಬ್ದ ಇತ್ತು. ಹೆಣಗಂಟು ಅಂದರೆ ಯಾರೋ ಕೇಂದ್ರ ಕೂಡ ಹೇಳ್ರಿ ಹೆಣ್ಣಿನ ಕಾಲಿಗೆ ಒಂದು ಉರುಳು ಕಟ್ತಾರಲ್ಲ ಅದಂಬ್ರು, ಅದಲ್ಲ. ಹೆಣಗಂಟು ಅಂದರೆ ಹೆಣ್ಣು ಮಕ್ಕಳು ಹಾಕುವ ಅಂಬಡಿಗೆ, ಹೆಣ್ಣು ಗಂಟಿಗೆ ಹೆಣಗಂಟು ಅಂದೇಳಿ ಹೆಸರು. ಅದು ಕೂಡ ಒಂದು ಶಬ್ದವೇ. ಮತ್ತು ಸೆಕಂದಕ್ಕಿ ಕಾಯಿ ಅಂದೇಳಿ ಒಂದು ಶಬ್ದ ಇತ್ತು, ಈಗ ಇತ್ತು ಇಲ್ಲೇ ಗೊತ್ತಿಲ್ಲ.
ಸೆಕಂದಕ್ಕಿ ಕಾಯಿ. ಯಾರು ಹಿರಿಯರು ಹೇಳ್ತಾರೆ ಆ ಶಬ್ದನ್ನ? ವಿಜಿಲ್ ಹಾಕೋದಲ್ಲ, ಸೆಕಂದಕ್ಕಿ ಕಾಯಿ. ಸೆಕಂದಕ್ಕಿ ಕಾಯಿ ಎಂತದ? ಒಂಟಿನಕಾಯ, ಒಂಟಿನಕಾಯಿ ಅಂಬ್ರ, ಜೂಜಿನಕಾಯಿ ಅಂದಿದ್ದಾಡ್ದು. ಒಂಟಿನಕಾಯಿ ಅಲ್ಲ, ಸೆಕಂದಕ್ಕಿ ಕಾಯಿ ಅಂದರೆ ಮೊದಲು ಬಸ್ರಿ ಆ ಹೆಂಗ್ಸ್ ಏನು ಕೇಳಿದ್ರೆ ಗಂಡು ಮನೆಯಿಂದ ಬೈಕಿ ಹಾಕಿ ಅಬ್ಬಿ ಮನೆಯಿಂದ ಗಂಡು ಮನೆ ಬೈಕಿ ಹಾಕಿ ಬಂದು ಇಲ್ಲಿಂದ ಹೋಗುವಾಗ, ಗಂಡನ ಮನೆಯಿಂದ ಹೋಗುವಾಗ ಅವರಿಗೊಂದು ಕಾಯಿ ಕೊಡ್ತಾರೆ. ಸೆರಗಿಗೆ ಅಕ್ಕಿ ಮತ್ತು ಒಂದು ಕಾಯಿ ಹಾಕ್ತಾರೆ. ಅದಕ್ಕೆ ಒಳ್ಳೆ ಶಕುನದಲ್ಲಿ ಕೊಡುವಂಥ ಕಾಯಿ ಅದು. ಶಕುನದ ಅಕ್ಕಿ ಮತ್ತು ಕಾಯಿ, ಅದಕ್ಕೆ ಸೆಕಂದಕ್ಕಿ ಕಾಯಿ ಅಂದೇಳಿ ನಾವು ಕುಂದಾಪುರ ಕನ್ನಡದಲ್ಲಿ ಅದನ್ನು ಗ್ರಾಮ್ಯ ಭಾಷೆಗೆ ಮಾಡ್ಕೊಂಡದ್ದು. ಸೆಕಂದಕ್ಕಿ ಕಾಯಿ ಅಂದೇಳಿ ಅಂದರೆ ಸೆರಗು ಹಿಡಿದು ಆ ಬಸರಿಗೆ ಅಕ್ಕಿ ಕೊಡೋದು, ಮತ್ತು ಒಂದು ತೆಂಗಿನಕಾಯಿ ಇಡೀ ಸುಪ್ಪಿ ತೆಗೆದಿದ್ದ ಕಾಯಿ ಕೊಡೋದು. ಆ ಸುಪ್ಪಿ ತೆಗೆದಿದ್ದ ಕಾಯಿನ ತಗೊಂಡು ಅವಳು ನಡುಕು ಆ ತೆಂಗಿನ ಮರ ಎಷ್ಟು ಆಯುಷ್ಯ ಇರುತ್ತೋ, ಯಾವ ರೀತಿ ಸಮಾಜದಲ್ಲಿ ತೆಂಗಿನ ಮರದಿಂದ ಯಾವುದು ಕೂಡ ಬೇಡ ಅಂತೇಳಿ, ತೆಂಗಿನ ಬೇರು ಸತೆ ಉಪಯೋಗ ಯಾವುದಕ್ಕೆ ಅಂದರೆ ಹಲ್ಲು ನೋವು ಮಾರೆ ತೆಂಗಿನ ಬೇರನ್ನು ಗುದ್ದಿ ಬೆಚ್ಕೊಂಡ್ರೆ ಹಲ್ಲಿ ಜಿಬಿ ಜಿಬಿ ಅಂದೇಳಿ ಎಲ್ಲೇ ಸಾಕತ್ತು. ಆದ್ದರಿಂದ ತೆಂಗಿನ ಮರದಂಗೆ ಬೇಡ ಅಂಬುದು ಯಾವುದೂ ಇಲ್ಲ. ಅಂಥ ಫಲ ಬರುವಂಥ ಎಲ್ಲರಿಗೂ ಉಪಯೋಗವಂಥ ತೆಂಗಿನ ಮರದಂತೆ ನಿನ್ನ ಮಗ ಇಡೀ ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆಯವನಾಗಲಿ ಅಂತ ಹೇಳೋದಕ್ಕಾಗಿ ನಮ್ಮಲ್ಲೊಂದು ಪದ್ಧತಿ ಇತ್ತು, ಅದು ಶಕುನದ ಅಕ್ಕಿ ಕಾಯಿ ಅಂಥೇಳಿ. ಈಗ ಅದನ್ನು ಸೆಕಂದಕ್ಕಿ ಕಾಯಿ ಅಂಥೇಳಿ ನಾವು ಕರೀತು. ಆದರೆ ಈಗ ಬೈಕಿ ಮದಿಯಾರು ಎಲ್ಲಿ ಹೋಟ್ಲಾಗ ಮಾಡೋದಾ? ಎಲ್ಲಿ ಸೆಕಂದಕ್ಕಿ ಕಾಯಿ ಕೊಡೋದು? ಕಾಯಿ ಕೊಟ್ಟರು ಇಟ್ಕೊಂಬಷ್ಟು ಪುರ್ಸೋದು ನಮಗಿತ್ತ, ಅದೆಲ್ಲ ಇಲ್ಲ. ಆದರೆ ಆಗಳಿಕೆ ಆ ಸಿಸ್ಟಮ್ ಇದ್ದಿತ್ತು. ಮನೆಗೆಲ್ಲ ಹೊರೆ ಮಾತು ಕತೆ ಅವೆಲ್ಲ ಚಂದ. ಒಂದು ಮನೆಗೆ ಒಳಗೆ ಹೊರೆ, ನಾನು ಬೇರೆ ಕಡೆ ಹೇಳಿದೆ ಇದನ್ನು, ಒಂದು ವಸ್ತು ಎಷ್ಟು ಬೇಕು ನಿಮ್ಗೆ ಆಗಳಿಕೆ, ಅಳಗಿ ಮಡಕಿ ಇರ್ಕಿ ಚಿಪ್ಪು ಚಾರಿ ಚೆಂಬು ಚೆರ್ಗು ಸ್ವಲ್ಗಿ ಒಣಕಿ ಜಿಡ್ಕಿ ಕುಡ್ಕಿ ಕುಕ್ಕಿ ಕೊಕ್ಕಿ ಕ್ವಾರ್ಕಿ ಸಿಗ್ಬ ಸಿಕ್ಲು ಸಂಚೆ ತೊಡ್ಕು ತೊಡಮಿ ಸೇರು ಸಿದ್ದಿ ಕೊಳಗ ಕಳಸಿಗೆ ಪೆಟ್ಟಿಗೆ ಪತ್ತಾಸ್ ಪಣ್ಣಡಿಗೆ ಕಣ್ಣಡಿಗೆ ಬತ್ತಡಿಗೆ ಗೊಬ್ಬರ ಅಡಿಗೆ ಮಣ್ಣು ಮರ್ಗಿ ಬಾಕ್ ಮರ್ಗಿ ದೊಟ್ಟಿ ಮರ್ಗಿ ಹಲ್ಕತ್ತಿ ಬಾಯ್ಕತ್ತಿ ಗಿಚ್ಕತ್ತಿ ಬೀಳ್ಕತ್ತಿ ಉಪ್ಪಿನ ಚಟ್ಟಿ ಹಾರಿ ಗೋರಿ ಗೆರ್ಸಿ ಗೊರ್ಬು ತೊಡ್ಕ ಕಡಲು ತೊಡ್ಕ ಎಲ್ಲ ಇದ್ದಿತ್ತು. ಈಗ ಏನಿಲ್ಲ ಅಂದ್ರೆ ಕಡುಕೊಲ್ಲೂ ಇಲ್ಲ, ಮನೆ ಕಡುವುದೂ ಇಲ್ಲ. ಒಂದೇ ಮಿಕ್ಸಿ, ಯಾರು ಬಂದರ್ಚೆ ಗರ್ರ ನಾಯ್ಕ ಬಂದೇ ಎಲ್ಲ 12 ಕಿಲೋಮೀಟ್ರ್ ದೂರ ಒಯ್ಲು ಅಡುಗೆ ಮನೆಗಿದ್ದಲ್ಲ ಮಿಕ್ಸಿ ಹಾಕೊಂಡಿಪ್ಪದು. ಮತ್ತು ಹೇಳೋದು ನಮ್ಮ ಮನೆಗೆ ಮನೆ ಕಟ್ಟೋತಿನ ಮಗ ಕಡುಕೊಲ್ಲಿ ಹೆರ್ಗೆ ಹಾಕೋದು ಒಳ ತರಲೇ ಇಲ್ಲ, ಅಲ್ಲೇ ಮರನ ಕಟ್ಟಿಂಗ್ ಹೋಗಿ ಕಡಿಲಕ್ಕಲ್ಲ, ಕಡುಕೊಲ್ಲಿಲ್ಲ. ಹೀಗೆ ಸುಮಾರು ವಸ್ತು ಎಲ್ಲ ಮನೆಗೆ ಇರುವುದಿಲ್ಲ. ಕಡೆಗೆ ಒಂದು ಗ್ರೈಂಡರ್ ಅದಕ್ಕೆ ಹಾಕೋದು. ಮತ್ತು ಗ್ರೈಂಡ್ರ್ ಇದ್ದರೂ ಇಲ್ಲ ಕೆಲವ್ರ ಮನೆಗೆ. ಬಹುಶಃ ಬಿಗ್ ಬಾಸ್ ಶುರುವಾರ ಮೇಲೆ ಗ್ರೈಂಡ್ರಂಗೆ ಸಾಲಿನ ಮೇಲೆ ಕಟ್ಟಿತ್ತೇನು, ನಮ್ಮ ಮನೆ ಸಾಲಿನ ಮೇಲೆ ಕಟ್ಟಿತ್ತು. ಮಿಕ್ಸಿ ಒಳಗೆ ಹಕ್ಕಳಿ ಮರಿ ಹೊಡ್ಸಿದ್ದು, ಅಡುಗೆ ಇಲ್ಲ, ಎಲ್ಲ ಹೋಟ್ಲಿಂದ ತಪ್ಪದು ತಿಂಬೋದು. ಆಗ ಆ ವಿಜಿಲ್ ಹಾಕ್ರೆ ಅವ್ರ ಮನೆಗೆ ವಾಂಗೆ ಕಾಣ. ನಾವು ಕೆಲವ್ರು ಹೇಳ್ಕಂತಿಲ್ಲಿ, ನಾನೊಂದು ಬಾಯಿ ಒದ್ದು ಕೊಡ್ರಿ ಮೊರ್ಲು ಹೇಳ್ಕಂತ ಬಿಟ್ಟರೆ ನೀವು ಇಲ್ಲೇ ಕಾರ್ಡ್ಲೆಸ್ ಮೈಕ್ ಕೊಡಿ, ಪಾಪ ಎಲ್ಲರೂ ಅವ್ರವ್ರದ್ದು ಅವ್ರು ಹೇಳ್ಕಂತ. ನನ್ನ ಕಷ್ಟ ನನಗೆ ಗೊತ್ತಿತ್ತು ಏನಂದೇಳಿ. ಇದು ಶುರುವಾರ ಮೇಲೆ ಮತ್ತು ಬೆಣ್ತಕ್ಕಿ ಬೇಯಿಸೋದು ಬೆಳಗತ್ತ ತಿಂಡಿ ಕಡುಕ 5 ದಿವಸ ಕಡುವುದಿಲ್ಲ. ಮತ್ತು ಕಡದ್ರೆ ಸಹ ಒಂದು ಹಿಟ್ಟನ್ನು 8 ದಿವಸ ಬೆಚ್ಚೋದು. ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಆಗಳಿಕೆಲ್ಲ ಕಾಣಿ ಮನೆಯಂಗೆ ಬೆಳಗತ್ತೆ ಎದ್ರುಕೊಳ್ಳೆ ನೆರ್ಮನಿ ಕೆಮ್ಮು ಚಾ ಆಯ್ತಾ? ಹೌದು. ಎಂಥ ತಿಂಡಿ? ನಮ್ಮ ಮನೆಗೆ ದೋಸೆ. ಎಂಥ ದೋಸೆ? ಉದ್ದಿನ ದೋಸೆ. ಹಾಂ. ಚಟ್ನಿ ಮಾಡಿರ್ಯಾ? ಹೌದು. ಬಜ್ಜಿ ಮಾಡಿತ್ತು. ಹಸಿಮೆಣಸಿಂದ ಒಣಕಟ್ಟಿ ಮೆಣಸಿಂದ? ಒಣಕಟ್ಟಿ ಮೆಣಸಿದ್ದು. ಒಗ್ಗರಣೆ ಹಾಕಿರ್ಯಾ? ಹೌದು. ಎಂಥ ಇದು ಸಾಸ್ಮಿ ಒಗ್ಗರಣೆ ಉದ್ದಿನ ಬೇಳೆಯ? ಅಂದರೆ ಬೆಳಗ್ಗೆ 6 ಕೂಡಲೇ ಮಾತು ಶುರು ಮಾಡ್ತಿದ್ರಿ. ಎಷ್ಟು ಮಾತು! ಈಗ ಯಾರು ತಿಂಡಿ ಆಯ್ತಕ್ಕೆ ಅಂತ ತಿಂಡಿ ಮಾಡೋದಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿತ್ತು. ಎಂಥ ಹೆಚ್ಚಂದ್ರೆ ಈಗ ತಿಂಡಿ ಯಾವುದಕ್ಕೆ ಅಂದರೆ ಬೆಣ್ತಕ್ಕಿ ಬೇಯಿಸೋದು, ಒಂದು ಪ್ಯಾಕೆಟ್ ತಂದು ಒಡೋದು ಹಾಕೋದು, ಅದು ಕುಂಕುಮ ಖಾರದ ಹೊಡಿಯ ಇಂಥದ್ದು ಕಾಣ್ತಲ್ಲ. ಈ ನಾಗನ ಕಲ್ಲಿ ತನು ಹಾಕಿದಂಗೆ ಒಂದು ಅರ್ಸಿನ ಹೊಡಿ ತಪ್ಪದು, ಆ ದೊಡ್ಡ ಬಾಳಿಗೆ ಹಂಗೆ ಅನ್ನ ಬೇಯಿಸೋದು, ಅದಕ್ಕೆ ಹಾಕೋದು. ಅದು ಹಳದಿಯಾರೆ ಚಿತ್ರಾನ್ನ, ಕೆಂಪಾರೆ ಪುಳಿಯೋಗರೆ. ಮತ್ತು ಅದನ್ನು ಕೆಲವು ಮಕ್ಕಳು ಇತ್ತಲೆ ಅದನ್ನು ಮೂಸಿಕೊಂಡು ಸ್ಟೇಟಸಿಗೆ ಹಾಕೋದು. ಅಮ್ಮ ಮಾಡಿದ ಪುಳಿಯೋಗರೆ ಅಂತ ಬೋಳ್ ಮೇಲೆ ಬೆಚ್ಚಕ್ಕೆ ಬೋಳ್ ಅಳಗಿ ತಗೊಂಡು ಅಮ್ಮ ಪುಳಿಯೋಗರೆ ಮಾಡಿದಾಳ ನಮ್ಮಮ್ಮ. ಹೌದಾ? ಇಲ್ಲಿ ಎದುರಿದ್ದಾರೆಲ್ಲ ಹೇಳಿ ನಮ್ಮ ಪ್ರಾಯಕ್ಕೆ ನಮ್ಮಮ್ಮ ಪುಳಿಯೋಗರೆ ಮಾಡಿರ ಸಾಧ್ಯವೇ ಇಲ್ಲ ಮಾಡೋಕೆ. ಅಂಥ ತಿಂಡಿ ಎಲ್ಲ ನಮ್ಮ ಹತ್ರ ಆಗಲಿಕ್ಕೆ ಇರಲಿಲ್ಲ. ಹೆಚ್ಚಂದರೆ ಕಡಿ ಅಕ್ಕಿ ಬೆಣ್ತಕ್ಕಿ ಬೇಯಿಸ್ತಿದ್ದೀರಿ. ಆ ಕಡಿ ಅಕ್ಕಿ ಬೆಣ್ತಕ್ಕಿ ಗಾಣಸದ್ದು ಬೇಯಿಸಿ ಒಂದು ಕಾಯಿ ಹಾಕಿ ಕೊಟ್ಟರೆ ತೌಡು ಹೆಚ್ಚು ತೆಗೋಕ್ಕಾಗದ ಕಾಯಿ ಹಾಕಿ ಒಗ್ಗರಿಸಿ ಕೊಟ್ಟರೆ ನಿಮ್ಮನ್ನು ಕಟ್ಟು ಹಾಕಕ್ಕೆ ನಮ್ಮನ್ನು ಬಿಡಕ್ಕೆ ಇಲ್ಲೇ ಉಣಕ್ಕೆ ಇಲ್ಲೇ ಕಂಬಳಿ ಇರ್ಕೆ ಮೊನ್ಕಣಕ್ಕೆ ಅಂಥ ರುಚಿ. ಈಗ ಅದನ್ನೆಲ್ಲ ಬಿಟ್ಟುಕೊಂಡು ಅಮ್ಮ ಮಾಡಿದ ಪುಳಿಯೋಗರೆ ಎಂದೇ ಎಲ್ಲ ಅಮ್ಮ ಮಾಡಿದ ಪುಳಿಯೋಗರೆ ಅಂತೆ ಮೊನ್ನೆ ಅದು ಒಟ್ಟು ತಿಂಡಿಯನ್ನು ಇದು ಮಾಡುವಂಥದ್ದು. ಆದರೆ ಹಾಗಲ್ಲ. ಎಲ್ಲವನ್ನು ಕೂಡ ನಾವು ಏನು ಮಾಡ್ಕೊಂಡ್ರೆ ಮಾಡರ್ನೈಸ್ ಮಾಡಿ ಮನೆಯಂಗೆ ಏನೂ ಇಟ್ಕೊಂಡಿಲ್ಲ. ಇನ್ನು ಮುಂದೆ ಇನ್ನೊಂದು 5-6 ವರ್ಷ ಆದಮೇಲೆ ಮನೆಯಂಗೆ ಅಡುಗೆ ಮನೆ ಅನ್ನೋದು ಇರುವುದೇ ಇಲ್ಲ. ಯಾಕಂದರೆ ಅಡುಗೆ ಮಾಡೋದಿಲ್ಲ, ಅಡುಗೆ ಮಾಡೋ ಕಾನ್ಸೆಪ್ಟೇ ಇರೋದಿಲ್ಲ, ಎಲ್ಲ ಹೊರಗಿನ ತಂತಿರೋದು. ಈಗ ಹಳ್ಳಿಯಲ್ಲೆಲ್ಲ ಅಡುಗೆ ಮನೆ ಅಂತ ಇರುತ್ತಲ್ಲ. ಮತ್ತು ಈ ನಗರೀಕರಣ ಆಧುನೀಕರಣ ಅಂತೇಳಿ ಮುಂದುವರೆದಂಗೂ ಅದು ಇರುವುದೇ ಇಲ್ಲ ಯಾರ ಮನೆಯಲ್ಲೂ. ಇನ್ನು 10 ವರ್ಷದಲ್ಲಿ
ಸಿಟಿಗಳಲ್ಲೆಲ್ಲ ಅಡುಗೆ ಮನೆ ಇರುವುದಿಲ್ಲ. ಯಾಕಂದರೆ ಆರ್ಡ್ರ್ ಮಾಡೋದು, ತರಿಸು, ತಿಂಬೋದು, ಬೇಕಾದ್ದನ್ನೆಲ್ಲ ಆರ್ಡ್ರ್ ಮಾಡೋದು. ಈಗ ಆನ್ಲೈನ್ ಬಂದಿರುವುದರಿಂದ ಕಾಲಿಗೆ ಹಾಕು ಮೆಟ್, ಮಂಡಿ ಕಡ್ಡಿ, ಹೇರ್ ಪಿನ್, ಕೈಗೆ ಹಾಕು ಟೂಟೆಕ್ ಸಂಬ್ರ, ಗಾಣಿ ಬೆಚ್ಚು, ಲಾಲ್ಗಂಧ, ಈ ರಬ್ಬರ್ ಬ್ಯಾಂಡ್, ಲೆವೆಂಟಿಕ್, ಸುಟ್ಟದ್ದು, ಸೂಡಿ ಬರೋದು ಪೂರಾ ತಗೊಂಡೆ ಆನ್ಲೈನೇ. ನಾಳೆ ನಮಗೂ ಹುಷಾರಿಲ್ದಿರ ಬಂದು ಕಾಮದೆ ಯಾರ್ಕೊಂಡ್ರೆ ನಮ್ಮ ನೆರ್ಮನಿಗಿದ್ದ ಅಂಗಡಿ ಅವ ಬಿಟ್ಟರೆ ಆನ್ಲೈನಿಗಿದ್ದು ಜರ್ಮನ್ ಕಂಪ್ನಿ ಅವ ಯಾರೂ ಬರ್ತಿಲ್ಲ. ಅದಕ್ಕೋಸ್ಕರ ನಿಮಗೇನಾದ್ರು ಸಣ್ಣ ಪುಟ್ಟ ಐಟಮ್ಗಳು ಬೇಕಾದಾಗ ನಿಮ್ಮ ನೆರೆಕೆರೆಯ ಅಂಗಡಿಯಲ್ಲೇ ಪರ್ಚೇಸ್ ಮಾಡಿಬಿಟ್ರೆ ಆನ್ಲೈನಿಗೆಲ್ಲ ಮಾಡೋದಲ್ಲ. ಮೆಟ್ಟು ಹೊರದ್ವಾರೆ ಹೊಲಿಗೆ ಹಾಕಬೇಕು, ಆನ್ಲೈನವ್ರು ಬರ್ತಾರಲ್ಲ, ನಾವೇ ಸೂಜಿ ತಂದು ಹೊಲ್ಕಣ್ಕದನ್ನು ಅಂಗಿ ಹೊರದಾರ ಅವ್ರು ಬರ್ತಾರ ಇಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಹೊರಗಡೆಯಿಂದ ಆನ್ಲೈನನ್ನು ಆರ್ಡರ್ ಮಾಡುವಾಗ ನೋಡಬೇಕು. ಮತ್ತು ನಾವು ತಿನ್ನುವಾಗಲೂ ಹಾಗೆ ಸ್ವಲ್ಪ ಚೆಂದ ಆಹಾರ, ಫ್ರೆಶ್ ಆದ ಆಹಾರವನ್ನು ತಿಂದು ಒಂದು ದಿವಸದ ಹಿಟ್ಟು ಕಾಡ್ದೆ. ಇವತ್ತು ನಿಮ್ಮ ಮನೇಲಿ ಎಂಥ ತಿಂಡಿ? ನಮ್ಮ ಮನೆಗೆ ದೋಸೆ, ನಾಳೆಗೆ ಅದನ್ನೇ ಇಡ್ಲಿ, ಆಚೆ ನಾಡಿದ ದೋಸೆ, ಆಚೆ ನಾಡಿದ ಇಡ್ಲಿ, ಮತ್ತೊಂದು ಚೂರೆಲ್ಲ ಅಳಗಿ ತೂರಂಗೆ ಬಂದ ಉಳಿದ್ರೆ ಅದಕ್ಕೆ ಮರುದಿವ್ಸ ಲಾಯ್ಕ್ ಮಾಡಿ ಹಸಿ ಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ ಕುದ್ದಿ ಹಾಕಿ ಸಮ ಹೊಯ್ದು ಗಣ್ಣಿಗೆ ಕೊಡೋದು. ಹೆಂಗಾಯ್ತು ದೋಸೆ? ಅವನಿಗೆ ಗೊತ್ತಿತ್ತು 8 ದಿವಸದ ಹಿಂದಿನ ಬಂದ ಅಂದೇಳಿ. ಎಲ್ಲರೂ ದೋಸೆ ಲಾಯ್ಕೆ ಇಲ್ಲ ಅಂದರೆ ಮರುದಿವ್ಸ ಗಂಜು ಇಲ್ಲ, ಲಾಯ್ಕೆ ಇತ್ತು ಮಾರೈತಿ ಅಂತ. ಅದನ್ನು ಉತ್ತಪ್ಪ, ನೀರುಳ್ಳಿ ದೋಸೆ ಅಂದರೆ ಉತ್ತಪ್ಪನೂ ಅಲ್ಲ ಮಣ್ಣಪ್ಪನೂ ಅಲ್ಲ, ಮೊನ್ನೆ ಹಾಳಾದ ಹಿಟ್ಟು. ಮೊದಲೆಲ್ಲ 2 ದಿವಸಕ್ಕೆ, ಯಾಕಂದರೆ ಫ್ರಿಜ್ ಇರಲಿಲ್ಲ ನಮಗೆಲ್ಲ ಆಗಲೇ ಕೇಳ್ತೇವೆ, ಬ್ಯಾಕ್ಟೀರಿಯಾಗಳು ಈ ಹುಳಿ ಅಂಶವನ್ನು ಬಿಟ್ಟು ಕೊಡ್ತವೆ, ಉದ್ದಿನ ಹಿಟ್ಟು ಗುಳ್ಳೆ ಬರ್ತದೆ, ಒಡಿತದೆ, ಮಟ್ಟಿ ಬರ್ತಂದು ಹೇಳಿದೆ. ಈಗ ಫ್ರಿಜ್ ಬಂದ್ರ ಮೇಲೆ ಬ್ಯಾಕ್ಟೀರಿಯಾ ಸಂತಾನ ಅಡಗಿಸಿ ಬಿಟ್ಟಿರಿವ್ರ. ಬ್ಯಾಕ್ಟೀರಿಯಾ ಎಂಬುದೇ ಇಲ್ಲ. ಅಯ್ಯೇ ನಿಮ್ಮ ಮನೆಗೆಲ್ಲ ಹೆಂಗೇನೋ ಗೊತ್ತಿಲ್ಲ, ನಮ್ಮ ಮನೆಗೆ ಒಂದು ಡಬಲ್ ಡೋರಿನ ಫ್ರಿಜ್ ಇತ್ತು. ದೇವ್ರಿಗೆ ಸರಿ, ಈ ದೇವ್ರು ಸರಿಯಾಗಿ ಹೇಳ್ತನಲ್ಲ ನಾನು, ನಿತ್ತು ಭೂಮಿ ಮೇಲೆ ಹೇಳ್ತಾ ಇದ್ದಿ ನಾನು, ಹೊತ್ತು ಸೂರ್ಯನ ಕಣ್ಕಂಡು ಹೇಳ್ತಾ ಇದ್ದಿ. ನಿಮ್ಮನೆ ಫ್ರಿಜ್ ಗೊತ್ತಿಲ್ಲ, ನಮ್ಮನೆ ಫ್ರಿಜ್ ಹಂಗೆ ದೇವ್ರ ಸಾಕ್ಷಿ ವಾಯ ಹಾಗೆ ನನ್ನ ಕಾಲಿಗೆ ಹಾಕು ಮೆಟ್ಟು ಬಿಟ್ಟರೆ ಮತ್ತೆಲ್ಲ ಇತ್ತು. ಹಾಂ, ಒಟ್ಟು ಚಂದ ಫ್ರಿಜ್ ನಮ್ಮದು. ಎಲ್ಲ ತಗೊಂಡು ಎದ್ರಂಗೆ ತುಂಬೋದು. ಕೊತ್ತಂಬರಿ ಸೊಪ್ಪು, ಅದು ಇದು ಕಡಿಗೆ ಅದು. ಕೆಲವು ಕೊತ್ತಂಬರಿ ಸೊಪ್ಪು ಅಂತೂ ಅಡುಗೆ ಮಾಡೋದಂತ ಗೊತ್ತಾ, ಈ ಮಂತಾರೆ ಜುಟ್ಟು ಕಾಣಂಗಿರುತ್ತೆ ಇಷ್ಟೇ ಅಪದೇ. ಮತ್ತು ತರಕಾರಿ ಅಂಗಡಿನಿಗೆ ಹೋಗಿ ಜೋರು ರಾಪ್ ಕೊತ್ತಂಬರಿ ಸೊಪ್ಪು ಫ್ರೆಶ್ಶಾ, ಇವ್ರ ಮನೆಗೆ ಕೊತ್ತಂಬರಿ ಸೊಪ್ಪಂಗೆ ನಾಯಿ ಮರಿ ಹಾಕಿತ್ತ, ಅದು ನೆನಪಿಲ್ಲ. ಒಂಚೂರು ಫ್ರಿಜ್ ಇತ್ತು, ಮತ್ತೊಂದಿತ್ತು. ಆಧುನಿಕತೆಗೆ ಹೆಚ್ಚಲ್ಲ, ಸ್ವಲ್ಪ ಆಧುನಿಕತೆಗೆ ಒಗ್ಗಿಕೊಳ್ಳುವ. ನಾವು ತಿನ್ನೋ ವಿಚಾರದಲ್ಲೂ ಆಧುನಿಕತೆ ಬೇಡ, ತಿನ್ನುವುದು ಉಣ್ಣುವುದರಲ್ಲಿ ಶಿಸ್ತಿರಲಿ ಅಂತ ಹೇಳ್ತಾ ಮತ್ತು ಈ ಆಧುನಿಕತೆಗಳ ಬಗ್ಗೆ, ಮೊಬೈಲ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋದರೆ ಬೇಕಾದಷ್ಟು ಹಾಸ್ಯಗಳು ಸಿಗ್ತವೆ. ಆದರೆ ಕೆಲವೊಮ್ಮೆ ಅದು ನಮ್ಗೆ ಕೆಲವೊಂದು ಜೋಕ್ಸ್ ಎಲ್ಲಿ ಹೇಳಿದ್ದೇವೆ ಬಿಟ್ಟಿದೆ ಅಂತ ನೆನಪಾಗೋದಿಲ್ಲ, ಕೆಲವೊಮ್ಮೆ ರಿಪೀಟ್ ಆಗ್ಬೋದು. ಆದರೆ ನಾನು ಹೆಚ್ಚಾಗಿ ಈ ಮೊಬೈಲ್ ಬಗ್ಗೆ ಒಂದು ಹೇಳ್ತೇನೆ, ಎಲ್ಲಿದ್ದರೂ ಕೂಡ ಅದು ಕೇಳಿರಿ ಬಿಟ್ಟಿರಿ. ಯಾಕಂದರೆ ಈಗಿನ ಮಕ್ಕಳು ಆದಷ್ಟು ಕೆಟ್ಟಿರೋದು ಯಾವುದರಲ್ಲಿ ಕೇಳಿದರೆ ಮೊಬೈಲ್ ಬಿಟ್ಟರೆ ಮತ್ತು ಯಾವುದೂ ಅಲ್ಲ. ನಾವು ಹೇಳೋದು ಮಕ್ಕಳನ್ನು ಬೆಳೆಸೋದು ರೀತಿ ಸರಿ ಇಲ್ಲ, ಅಪ್ಪ ಅಮ್ಮ ಹೇಳಿಕೊಡಲಿಲ್ಲ, ಅಪ್ಪ ಅಮ್ಮ ಎಲ್ಲ ಚೆಂದ ಹೇಳಿಕೊಟ್ಟಿರ್ತಾರೆ. ಆದರೆ ಮಕ್ಕಳು ಕೆಡುವುದು ಯಾವುದರಲ್ಲಿ ಕೇಳಿದರೆ, ಒಂದು ನಾವು ಮಕ್ಕಳೆದರೆ ಮೊಬೈಲನ್ನು ಅತಿಯಾಗಿ ಯೂಸ್ ಮಾಡೋದು, ಇನ್ನೊಂದು ನಮ್ಮ ಮಕ್ಕಳನ್ನು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡೋದು. ಅವ ಕಣ್ ಕಲರ್ಸ್ ಕನ್ನಡದಂಗೆ ಅಷ್ಟಲಾಗಿ ಹಾಡ್ತಾ, ಇವ ಕಣ್ ಇದು ಮಾಡ್ತಾ, ವಿಶ್ವೇಶ್ವರ ಕಣ್ ಬ್ರಿಡ್ಜ್ ಕಟ್ಟಿರು ಅಂದೇಳಿ ಗಂಡಿಗೆ ಹೇಳೋದು. ಒಂದು ಗಂಡು ಅದಕ್ಕೆ ಅಂತ ವಿಶ್ವೇಶ್ವರ ಅಪ್ಪಯ್ಯ ಅಂತ ಕಟ್ಟಿರು, ಹಾಗೆ ನೀವೆಂತ ಕಟ್ಟಿರಿ ಅಂತ ಕಣ್ ಬೇಕಾಯಿ ನಪ್ಪ ಜೀವ ತಗೊಳಕಲ್ದೆ ಅಮ್ಮೋರಿಗೆ ಹಾರಿ. ಅದಕ್ಕೆ ಮಕ್ಕಳನ್ನ ಏಗಳಿಗೆ ಇನ್ನೊಬ್ರು ಇದ್ರೆ ಕಂಪೇರ್ ಮಾಡಬೇಡಿ, ಮಕ್ಕಳಿದ್ರೆ ಕೆಟ್ಟದ್ರೆ ಮಾತಾಡಬೇಡಿ. ಮಕ್ಕಳು ಚೆಂದ ಮಾತಾಡಿ ಯಾರ ಮೇಲೆ ಮಕ್ಕಳನ್ನು ಶಾಲೆ ಕಳಿಸಿ. ಈಗೀಗಂತೂ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮಿಗೆ ಕಳಿಸು ಗಡಿಬಿಡಿ ಅಂದರೆ ಕಳೆದ ವರ್ಷ ನಮ್ಮ ಪೈಕಿಲಿ ಒಬ್ಬರು ತೀರಿವೇರು ಸಮಾರಾಧನೆಗಂದು ಕರೆದು ಒಬ್ಬರ ಪರೂರಂಗಿದ್ದಾರೆ. ವಾಯ್ ಅವ್ರು ತೀರಿ ಹೊರಲ್ಲ, ಇನ್ನಿದ್ರೆ ಸಮಾರಾಧನೆ ಬನ್ನಿ ಅಂದು. ಅಯ್ಯೋ ನನ್ನ ಮಗನಿಗೆ ಸ್ಕೂಲಿಗೆ ರಜೆ ಕೊಡುವುದಿಲ್ಲ, ಅವ್ರು ಬೆಂಗಳೂರಂಗಿದ್ದೀರಿ ರಜೆ ಕೊಡುವುದಿಲ್ಲ ಅಲ್ಲ, ಒಂದು ದಿವಸ ಇನ್ನಿದ್ರೆ ಸತ್ತವ್ರದ್ದು ಕೆಲವು. ಈಗ ಹುಟ್ಟೋದಕ್ಕೆ ಮದುವೆ ಐದೋದಕ್ಕೆ ಒಟ್ಟು ಐದಿದ್ರು, ಸತ್ತವ್ರದ್ದು ಒಂದು ಕಾರ್ಯಕ್ರಮಕ್ಕಾರು ಒಟ್ಟಾಗಲೇಬೇಕು, ಇನ್ನು ಸಿಗುವುದಿಲ್ಲಲ್ಲ ಅದು. ಇಲ್ಲಪ್ಪ ನನ್ನ ಮಗನಿಗೆ ಒಂದು ದಿವಸ ರಜೆ ಆದರೂ ಕೂಡ ಪ್ರಿನ್ಸಿಪಾಲ್ ಬೈತಾರೆ, ಮತ್ತು ಮುಂದೆ ಎಕ್ಸಾಮಿಗೆ ತೊಂದರೆ ಆಗ್ತದೆ, ಅವನಿಗೆ ಅಟೆಂಡೆನ್ಸ್ ಕಡಿಮೆ ಆದರೆ ಸಮಸ್ಯೆ ಆಗ್ತದೆ. ಬಹುಶಃ ಮಗ ಎಲ್ಲೋ ಜಾಬಿಗೆ ಹೋಗ್ತಾ ಇದ್ನೇನೋ, ಬೇಡ ಬರೋ ವರ್ಷ ಜಾಬ್ ಆಗ್ತೇನೋ ಅಂದೇಳಿ. ಆದರೂ ನಿಮ್ಮ ಮಗನಿಗೆ ಪ್ರಿನ್ಸಿಪಾಲಿಗೆ ನಾವೇ ಹೇಳ್ತು, ಎಷ್ಟನೇ ಕ್ಲಾಸ್ಗೆ ನನ್ನ ಮಗ LKG B ಸೆಕ್ಷನ್. B ಸೆಕ್ಷನ್ ಗಂಡಿಗೆ ಅಷ್ಟು ಮಾಡಿರಿ, ನೀವು MBBS ಮಾಡೋತೀನಿ ಹ್ಯಾಂಗಕ್ಕೆ? ಹಾಂ ಅಪ್ಪ ಅಬ್ಬಿ ಮನೆಗೆ ಬರ್ತಿಲ್ಲ, ಶಾಲೆಗೆ ಮನ್ಕಂತ್ರೇನು. ಮಕ್ಕಳ ಮೇಲೆ ಹೆಚ್ಚು ಒತ್ತಡ ಹಾಕೋದಲ್ಲ, ಮಕ್ಕಳ ಮೇಲೆ ಅವ್ರು ಎಷ್ಟು ಬೇಕೋ ಅಷ್ಟೇ ಕಲಿತರು. ನೀವು ಎಷ್ಟೇ ಹೇಳಿ ಮಕ್ಕಳಿಗೆ 90% ವಿದ್ಯೆ ಅನ್ನೋದನ್ನು ದೇವರು ಕೊಟ್ಟೇ ಕಲಿಸಿರ್ತಾರೆ. ನಾವು ಹೇಳೋದು ಆ ಶಾಲೆಗೆ ಹಾಕಿದ್ರೆ ಒಳ್ಳೇದಾಗ್ತಾ, ಈ ಶಾಲೆಗೆ ಹಾಕಿದ್ರೆ ಒಳ್ಳೇದಾಗ್ತಾ. 90% ವಿದ್ಯೆ ಅನ್ನುವುದನ್ನು ಮಕ್ಕಳಿಗೆ ದೇವರು ಕೊಟ್ಟು ಕಳಿಸಿರ್ತಾ. ಅವ ಎಷ್ಟು ಕಲಿಕಂತೇಳಿ ಒಂದು 5%, ಒಂದು 3% ಅವ ಮನೆಯಿಂದ, ಒಂದು 4% ಶಾಲೆಯಿಂದ, ಉಳಿದ 3% ಸಮಾಜ ಮತ್ತು ಆ ದೋಸ್ತಿಗಳ ಜೊತೆ ಕಲಿತಾ. ಅದಕ್ಕಾಗಿ 90% ಅವನ ಹತ್ರ ಇದ್ದೇ ಇರುತ್ತೆ. ನಾವು ಹೇಳೋದು 100ಕ್ಕೆ 100 ಬಂತು ಅಂತೇಳಿ. 100ಕ್ಕೆ 100 ಮಾರ್ಕ್ ಬರೋದು ಹೆಂಗೆ? ಅದು 100ಕ್ಕೆ 100 ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮ್ಯಾಥ್ಸಲ್ಲಿ ಬರಲಿ, ಸೈನ್ಸಲ್ಲಿ ಬರಲಿ, ಇದರಲ್ಲಿ ಬರಲಿ. ಲ್ಯಾಂಗ್ವೇಜ್ ಅಂತ ಇರುತ್ತಲ್ಲ,
ಭಾಷೆಯಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಒಂದೇ ಒಂದು ಸಣ್ಣ ಪುಟ್ಟ ಗ್ರಾಮರ್ ತಪ್ಪಿರುತ್ತೆ, ಇಲ್ಲ ಒಂದು ಕೊಮ ಅದು ಇದು ಯಾವುದಾದ್ರು ತಪ್ಪಿರುತ್ತೆ. ನಾನು ಯಾಕೆ ಇದನ್ನು ಹೇಳಿ 100ಕ್ಕೆ 100 ಬಂದ ಬಗ್ಗೆ ಮಕ್ಕಳ ಬಗ್ಗೆ ನನಗೇನು ಹೊಟ್ಟೆ ಉರಿ ಇಲ್ಲ, ಅಲ್ಲ ನಂಗೆ ಬಪ್ಪ ಕಾಯಿಲ್ಲ ಅಂದ್ರೆ ಹೊಟ್ಟೆ ಕಿಚ್ಚುವಲ್ಲ. ಆದರೆ ನಾವು ಮಕ್ಕಳನ್ನು ಅಷ್ಟು ಈಗ ಹೆಂಗೆ ಕಂಡ್ರೆ ಫೈಲ್ ಮಾಡುವಂಗಿಲ್ಲ ಅಲ್ಲ ಸರ್, ಮಕ್ಕಳನ್ನು ಫೈಲ್ ಮಾಡುವಂಗಿಲ್ಲ. ಮತ್ತು ಮಕ್ಕಳಿಗೆ ಶಾಲೆ ಹಿಂಗೆ ಬಡುಕಿಲ್ಲ, ಬಡದ್ರು ಸಹ ಮರುದಿವ್ಸ ಮನೆಯವರೆಲ್ಲ ಬಂದಾಯಿತು. ಹಾಂ, ಅಣ್ಣ ತಮ್ಮನಿ ಪಾಲಾಯಿ RTC ಬೇರೆ ಯಾರು ಮನೆ ಮಧ್ಯೆ ಬೇಲಿ ಹೈಕೊಂಡ್ರು ಒಡ್ಡಿಲ್ಲ. ಮಕ್ಕಳು ಹಿಂಗೆ ಶಾಲೆ ಬಡಿದ್ರ ಅಣ್ಣ ತಮ್ಮ ಮಾಯಿ ಅವ್ರು ಇವ್ರು ಎಲ್ಲ ಒಟ್ಟು ಮಾಸ್ಟ್ರ್ ನಮ್ಮ ಮಗನಿ ನಾವೇ ಮನೆಗೆ ಬಡುವುದಿಲ್ಲ, ನೀವು ಮನೆಗೆ ಬಡಿದ್ರೆ ಮಾಸ್ಟ್ರ್ ಬಡೋ ಕೆಲಸ ಇರುವುದಿಲ್ಲ ಇದ್ದಿತ್ತು. ಮನೆಗೆ ಇಡು ಆಗಳಿಗೆ ಮಕ್ಕಳಿಗೆ ಬಡಿಕ್. ಈಗ ಈ ಊರ ಮೇಲೆ ಹದ್ದು ಕುದುರೆಗೆ ಪೆಟ್ಟು ಹಿಟ್ಟು ಎರಡೂ ಇರೋದಿಲ್ಲ, ಹಾಗೆ ಒಬ್ರೂಪಕ್ಕೊಂದೊಂದು ಪೆಟ್ಟು ಹಿಟ್ಟೆಲ್ಲ ಮಕ್ಕಳಿಗೆ ಇಲ್ದಿರ ಹಾಪದೇ ಅಲ್ಲ. ಮತ್ತು ಶಾಲೆಗೆ ಬಡಿದ್ರೆ ಕೊಳ್ಳೆ ಹೇಳೋದು, ಅಲ್ಲಿ ಮೀಡಿಯಾ ಬಂದಾಯ್ತು ಇದು ಬಂದಾಯ್ತು, ಹಾಂಗೆ ಬಡಿದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ದೈಹಿಕ ಹಾಗೂ ಮಾನಸಿಕ ಹಿಂಸೆ. ಒಂಚೂರು ಕಣ್ಕಣಿ ಶಾಲೆಗೆ ಯಾಕೆ ಬಡಿದ್ರೆ ಅಂತೇಳಿ ತಿಳ್ಕೊಂಡು ಅದನ್ನು ಇದು ಮಾಡುವ, ಸುಮ್ಮನೆ ಅಲ್ಲ. ಈಗೆಲ್ಲ ಬಡೋದಕ್ಕೆಲ್ಲ ಮಕ್ಕಳಿಗೆ ದುಡ್ಡು ಪರಿಹಾರ ಕೊಡುವುದೇ ಹೌದಾರೆ, ನನ್ನ ಬಾಲ್ಯನ ಕೇಸ್ ಫೈಲ್ ಓಪನ್ ಮಾಡ್ರೆ ನನಗೆ ನಮ್ಮ ಪ್ರೈಮರಿ ಶಾಲೆಯಿಂದ 2 ಕೋಟಿ ರೂಪಾಯಿ ಬರ್ಕ, 2 ಕೋಟಿ ಮನೆ ಕೊಟ್ಟು ನಾ ಬದುಕಿ ಉಳಿದೇ ದಾಡ್ದು ಕಪಾಲಂಡಿ ಕೊಡು ಪೆಟ್ಟಂದ್ರೆ ಕೊಡ್ತಾರ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಈಗ ನೀವೇ ಕಾಣಿ, ಆಗಳಿಗೆ ನಾವೆಲ್ಲ ಶಣತಿಲಿ 20 ಜೂನಿಗೆ ಶಾಲೆ ಶುರುವಾರೆ ಅಜ್ಜಿ ಕಾಲಿಗೆ ಅಜ್ಜನ ಕಾಲಿಗೆಲ್ಲ ಬಿದ್ದು ನಾವು ಶಾಲೆ ಹೊತ್ತೈತಿ. ಈಗ ಜೂನ್ 1 ಬಂದ್ರೆ ಸಹ ಅಪ್ಪ ಅಬ್ಬಿಯ ಮಕ್ಕಳು ಖಾಲಿ ಬೀಳ್ತೀವಿ, ಮಗ ನೀನು ಖಾಲಿ ಬೀಳ್ತೀವಿ ಒಂದು ಶಾಲೆಗೆ ಹೋಗೋದು. ಮತ್ತು ಮಕ್ಕಳಿಗೆ ಬಡಿದೇ ಇರ್ತಾರೆ, ಶಾಲೆಗೆ ಬಡಿದೇ ಇರ್ತಾರೆ. ಟೈಮ್ ಆಯ್ತಾ? ಸರಿ, ಬಹುಶಃ ನನಗೆ ಕೊಟ್ಟಂಥ ಸಮಯದ ಮಿತಿ ಮುಗಿತಾ ಬಂತು ಅಂತ ಹೇಳ್ತಾ ನಾನು ಅಜಿತ್ ಉಳ್ತೂರಲ್ಲ ಯಾಕಂಡೆ ಕರೀತಾರೆ, ಮತ್ತು ಇಲ್ಲಿ ಬಂದರೆ ಎಂಥವ್ರು ಹೇಳ್ತಾರೆ ಅಂದೇಳಿ ನಿಮ್ಮನ್ನು ಕಳಿಸೋದು ಯಾರು? ಸರಿ, ಮತ್ತು ವಿಶೇಷ ಅತಿಥಿ ಗಣ್ಯರನ್ನು ನಾವು ನಿಲ್ಲಿಸ್ಕೊಂಡು ನಾನೊಬ್ಬರೇ ಮಾತಾಡೋದು ಸರಿಯಲ್ಲ ಅಂತ ಹೇಳ್ತಾ ಎಲ್ಲ ಗಣ್ಯರನ್ನು ಸ್ಮರಿಸ್ಕೊಳ್ತಾ, ಅದು ಕೂಡ ಬೆಂಗಳೂರಲ್ಲಿ ಈ ಬಣ್ಣ ಈ ಶಾಲೆಗೆ ಹೆಚ್ಚಿನ ಪ್ರಾಶಸ್ತ್ಯ, ಅದೇ ಬಣ್ಣ ನಮ್ಮೂರಲ್ಲೂ ಮೆರೀತಾ ಇರಲಿ ಅಂಥೇಳಿ ಬಹುಶಃ ಕನ್ನಡಕ್ಕಾಗಿ ಹೋರಾಟವನ್ನು ಮಾಡ್ತಾ ಇರುವಂಥ, ಮತ್ತು ಹೀಗೆ ಊರಿಗೆ ಈಗ ಆಯಿತು ನಮ್ಮೂರಿಗೆ ಅಂತ ಹೇಳಿದರೆ ಬಂದು ನಿಲ್ಲುವಂಥ ಶಕ್ತಿಗಳಲ್ಲಿ ನಿಡಗೋಡು ಪ್ರವೀಣ್ ಶೆಟ್ಟರು ಕೂಡ ಒಬ್ಬರು ಅನ್ನೋದನ್ನು ನಾವು ಬಹಳ ಕೇಳಿ ತಿಳಿದಿದ್ದೇವೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಸನ್ಮಾನಿಸ್ತಾ ಇರೋದು ನಮಗೆಲ್ಲರಿಗೂ ಸಂತೋಷ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ, ಇವರು ಇಷ್ಟೊತ್ತಿ ಬತ್ರ ಅಂತ ಗೊತ್ತಿಲ್ಲ, ಮಾತು ಎಲ್ಲಿ ನಿಲ್ಲಿಸಿದೆ ಅಂತ ಹಂಬಲಾಗ್ತಿಲ್ಲ, 3 ವರ್ಷ ಬಂದರೆ ಮತ್ತೆ ಬೇಕಾದ್ರೆ ಮಾತಾಡುವಂತ ಹೇಳ್ತಾ ನಿಮ್ಮೆಲ್ಲರನ್ನ ಆಶೀರ್ವಾದವನ್ನು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ.